ಅಂದರೆ ಅತೀಂದ್ರಿಯ ವಿಷಯ. ಅತೀಂದ್ರಿಯ ವಿಷಯ ಅಂದರೆ ಇಂದಿನಿಂದ ತಿಳ್ಕೊಳ್ಳೋಕ್ಕೆ ಯಾವುದಾಗಲ್ವೋ ಅಂಥದನ್ನು ವೇದ ತಿಳಿಸ್ಕೊಡುತ್ತೆ. ಹೌದಾ? ಈಗ ನೀವು ನಿದ್ದೆನಲ್ಲಿ ಇದ್ರೋ ಇಲ್ಲೋ, ನಿಮ್ಮ ನಿದ್ದೆನಲ್ಲಿ ನೀವು ಇದ್ರೋ ಇಲ್ಲೋ, ಅದೇನೋ ಸ್ವಾಮಿಗಳೆಲ್ಲ ಇದ್ದೀವಿ ಅಂತಾರೆ, ಮೆಲ್ಲಿಗೆ ಇದ್ದೀವಿ ಅಂತಾರೆ, ಬೇರೆಯವರು ಏನನ್ನ ಹೇಳ್ಕೊಂಡೋಗಿ ನೀವು ನಿಮ್ಮ ನಿದ್ದೆನಲ್ಲಿ ಯಾಕೆ ಹೇಳ್ತೀನಿ ಅಂದರೆ ನಾನು ಇಷ್ಟು ಯಾಕೆ ಬಲವಂತ ಮಾಡ್ತೀನಿ ಅಂದರೆ ಅರ್ಥ ಆಗಲಿ, ಜನ್ಮ ಸಾರ್ಥಕವಾಗಲಿ ಅಂತ. ನಿನ್ನ ನಿದ್ದೆನಲ್ಲಿ, ನಿಮ್ಮ ನಿದ್ದೆನೂ ಅಲ್ಲ, ಎಲ್ಲರ ನಿದ್ದೆ ಅಲ್ಲ, ನಿನ್ನ ನಿದ್ದೆನಲ್ಲಿ ಹೆಂಗೆ ಸಾಲಿ ಗಂಟೆ ಸಾರಿ ನೋಡಿಕೊಂಡ್ರೆ ನೀನು ಇದೆಯೋ ಇಲ್ಲ, ಇದ್ದೀರೋ ಇಲ್ಲ. ಹಾಂ, ಇದ್ದೀನಿ ಅಂತ ಯಾಕೆ ಗೊತ್ತಾಯ್ತು? ಅತೀಂದ್ರಿಯ ವಿಷಯ ಹಿಂದಿನಿಂದ ತಿಳ್ಕೊಂಡಿದ್ದಲ್ಲ. ನಿದ್ದೆ ಕನಸು ಎಲ್ಲ ನಾವು ನಿದ್ದೆ ಹಿಂದಿನಿಂದ ತಿಳ್ಕೊಂಡಿದ್ದಲ್ಲ. ಹೌದಾ? ಅಂದಾಗ ಅತೀಂದ್ರಿಯ ವಿಷಯವನ್ನು ತಿಳಿಸ್ಕೊಡ್ತಕ್ಕಂಥದ್ದು ವೇದಗಳ ಪ್ರಮಾಣ. ಯಾವ ರೀತಿ ನಾಲ್ಗೆ ಹೇಳಿದೆ ಕರೆಕ್ಟೋ, ವೇದ ಹೇಳಿದ್ದು ಕರೆಕ್ಟು. ಹೌದಾ? ಅದ್ಯಾವುದೋ ಟಿ ವಿಯಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿತ್ತು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಆ ಹೆಡ್ಡಿಂಗೇ ತಪ್ಪು, ಎಲ್ಲ ಮೂರ್ಖ ಜನನೇ ಈ ಥರ ಮಾಡೋದು. ವೇದಗಳು ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ, ತಪ್ಪು ಹೆಡ್ಡಿಂಗು. ಮತ್ತೇನಿರಬೇಕಾಗಿತ್ತು? ಗಾದೆ ಸುಳ್ಳಾದರೂ ವೇದ ಸುಳ್ಳಾಗಲ್ಲ, ಅಥವಾ ಗಾದೆನೂ ಸುಳ್ಳಾಗಲ್ಲ ವೇದನೂ ಸುಳ್ಳಾಗಲ್ಲ ಅಂತ ಇರಬೇಕಾಗಿತ್ತು. ಬಟ್ ಈಗಿನ ಕಾಲಕ್ಕೆ ಗಾದೆಗಳೆಲ್ಲ ಸಾಕಷ್ಟು ಬದಲಾಯಿಸ್ಕೋಬೋದು, ಬದಲಾವಣೆ ಆಗ್ಬಿಟ್ಟಿವೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಿತ್ತು. ಈಗಿನ ಕಾಲಕ್ಕೆ ಗಂಡ ಹೆಂಡತಿ ಜಗಳ ನ್ಯಾಯಾಲಯದ ತನಕ, ಕೋರ್ಟ್ ತನಕ ಹೋಗುತ್ತೆ. ಹೌದಾ? ಉಪ್ಪು ತಿಂದವನು ನೀರು ಕುಡಿಬೇಕು ಅಂತಿತ್ತು. ಹೌದಾ? ಇವಾಗ ಹಾಗಿಲ್ಲ. ಉಪ್ಪು ತಿಂದವನು ತಪ್ಪಿಸ್ಕೊಳ್ತಾನೆ, ಜೊತೆಗಿದ್ದನು ನೀರು ಕುಡಿಬೇಕು. ನೋಡಿ, ಯಾರೋ ಕಳ್ತನ ತಪ್ಪಿಸ್ಕೊಂಡ್ಬಿಡ್ತಾರೆ, ಯಾರೋ ಮತ್ತು ಅವನ ಜೊತೆಗಿದ್ದನು ನೀರು ಒಳಗಡೆ ಆಗ್ತಾರೆ. ಆದರೆ ವೇದ ಸುಳ್ಳಾಗಲ್ಲ, ಗಾದೆ ಸುಳ್ಳಾದರೂ ವೇದ ಸುಳ್ಳಾಗಲ್ಲ. ಯಾಕೆಂದರೆ ಅಪೌರುಷೇಯ ಅದು ಸರ್ವ, ಎಲ್ಲರೂ ಬ್ರಹ್ಮಸ್ವರೂಪ. ಆ ಬ್ರಹ್ಮಸ್ವರೂಪ ನೀನೇ ಅಂತ ಹೇಳಿರ್ತಲ್ಲ, ಅದು ಸತ್ಯನೇ. ಹೌದಾ? ಆದರೆ ನಮಗೇನಾಗುತ್ತೆ, ಏನೋ ಮಾತುಗಳು ನಮಗೆ ಅರ್ಥವೇ ಆಗಲ್ಲ ಅನಿಸುತ್ತೆ. ಯಾಕಪ್ಪ ಅಂದರೆ ನಮ್ಮ ಅಂತಃಕರಣ ತಯಾರಾಗಿಲ್ಲ. ಎಷ್ಟು ಮಟ್ಟಿಗೆ ಅರ್ಥ ಆಗಬೇಕು ಅಂದರೆ ನೋಡಿ, ರವೀಂದ್ರನಾಥ್ ಟ್ಯಾಗೋರು ಒಂದು ಹಡಗಲ್ಲಿ ಹೋಗ್ತಿರ್ತಾರೆ ರಾತ್ರಿ, ಮತ್ತು ಅವ್ರು ಯಾವಾಗ ಅನ್ವೇಷಣೆ ಅದಕ್ಕೆ ಮಾಡ್ತಿರ್ತಾರೆ. ನಮ್ಮ ಥರ ಯಾರು ಲೌಕಿಕದಲ್ಲಿ ಟೈಮ್ ವ್ಯರ್ಥ ಮಾಡ್ಕೊಳ್ಳಿಲ್ಲ ಅವರೆಲ್ಲ. ಸೌಂದರ್ಯ ಅಂದ್ರೇನು, ಸೌಂದರ್ಯ ಅಂದರೆ ಏನು ಅಂತ ಅನ್ವೇಷಣೆ ಮಾಡ್ತಿರ್ತಾರೆ. ಯಾವ್ಯಾವ ಗಂಟೆಲ್ಲ ತೆಗೆದು ನೋಡ್ತಾರೆ, ಯಾವುದೂ ಅವ್ರಿಗೆ ಸರಿ ಹೋಗಲಿಲ್ಲ. ಆಯಿತು ಅಂತಂದ್ಬಿಟ್ಟು ಒಂದು ಕ್ಯಾಂಡ್ ಇಟ್ಕೊಂಡು ಆ ಕ್ಯಾಂಡ್ ಬೆಳ್ಕೊಂಡು ನೋಡ್ತಾರೆ. ಅವಾಗಿನ ಕಾಲಕ್ಕೆ ಈ ಎಲೆಕ್ಟ್ರಿಸಿಟಿ ಇರಲಿಲ್ಲ ಅಷ್ಟಾಗಿ. ಸರಿ, ಕ್ಯಾಂಡ್ ಇಟ್ಕೊಂಡು ನೋಡ್ತಿರ್ತಾರೆ. ಕೊನೆಗೆ ಯಾವುದು ಮನಸ್ಸು ತೃಪ್ತಿ ಆಗಲಿಲ್ಲ, ಸೌಂದರ್ಯ ಅಂದರೆ ಯಾವುದು ಅಂತ ಗೊತ್ತಾಗಿಲ್ಲ. ಕೊನೆಗೆ ಏನು ಮಾಡಿಬಿಟ್ರು, ಆ ಕ್ಯಾಂಡ್ ಹಾಕ್ಬಿಟ್ರು, ಇವಾಗ ಸಾಕ್ಬಿಡು ಅಂತ. ಹಾಕಿದ್ರೆ ಆ ಹಡಗಿನಲ್ಲಿದ್ದಲ್ಲ, ಆ ಕಿಟಕಿಯಿಂದ ಚಂದ್ರನ ಬೆಳದಿಂಗಿ ಬಂತು. ಪೌರ್ಣಮಿ ರಾತ್ರಿ ಆ ಬೆಳದಿಂಗಿ ಬಂತು. ನೋಡ್ತಾರೆ, ಬಾ ಎಷ್ಟು ಅಂದವಾಗಿದೆ, ಏನು ಸೌಂದರ್ಯ ಅನ್ನಿಸ್ತು. ಮತ್ತೆ ಹೊರಗಡೆ ಬಂದು ನೋಡ್ತಾರೆ, ಆ ತಂಪಾದಂಥ ಗಾಳಿ, ಆ ಸಮುದ್ರದ ನೀರು ಮತ್ತು ಚಂದ್ರನ ಬೆಳಕು, ಅಲೆಗಳು ಇವೆಲ್ಲ ನೋಡಿದ್ರೆ, ಬಾ ದಿಸ್ ಈಸ್ ಬ್ಯೂಟಿ, ಇದು ಸೌಂದರ್ಯ ಅಂದರೆ ಅಂತಾರೆ. ಆವಾಗ ಒಂದು ಪ್ರಶ್ನೆ ಬರುತ್ತೆ ಅವ್ರಿಗೆ, ಇಷ್ಟು ನಾನು ಸೌಂದರ್ಯದಲ್ಲೇ ಕೂತಿದ್ರು, ಚಂದ್ರ ಬೆಳಕು ಹರಿಮಳಗೆ ಬರ್ತಿದ್ರು ನಂಗೆ ಯಾಕೆ ಗೊತ್ತಾಗಿಲ್ಲ? ಯಾಕೆ ಗೊತ್ತಾಗಿಲ್ಲ ಅಂದರೆ ಈ ಕ್ಯಾಂಡ್ ಇತ್ತು, ಈ ಕ್ಯಾಂಡ್ ಬೆಳಕಲ್ಲಿದ್ದೆ, ಅದ ಕಾರಣ ಗೊತ್ತಾಗಲಿಲ್ಲ. ಕ್ಯಾಂಡ್ ಆರಿಸಿದ್ಮೇಲೆ ಇರೋದು ಗೊತ್ತಾಯಿತು. ಅದೇ ರೀತಿ ಎಲ್ಲವೂ ಬ್ರಹ್ಮಸ್ವರೂಪ, ನೀನೇ ಬ್ರಹ್ಮ ಅನ್ನೋದು ನಮ್ಗೆ ಯಾಕೆ ಗೊತ್ತಾಗಲಿಲ್ಲ ಅಂದರೆ ಈ ಪುಟ್ಟ ಕ್ಯಾಂಡ್ ಇದೆ, ಯಾವುದು ನಾನು 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 ನಾನಂದ್ರೆ ಅಂದ್ಕೊಂಡ್ರೆ ಹಲ್ಲು ಕಡಿತಾನೆ, ಹಲ್ಲು ಕಡಿತಾರೆ, ನಾನಂದ್ರೆ ಅಂದ್ಕೊಂಡೆ. ಆ ಹಲ್ಲು ಕಡಿದಾಗ ಹಲ್ಲು ಉದ್ರೋಯ್ತು, ಏನು ಮಾಡ್ತೀನಿ ನೀನು? ಅಷ್ಟೆಲ್ಲ ಬೇಡ,
ಲೆಟ್ರಿನ್ಗೆ ಹೋಗಿ ಕೂತಿದ್ರ ಮಲ ವಿಸರ್ಜನೆ ಮಾಡೋಕ್ಕೆ. ಆ ಮಲ ಈಚೆ ಬರಲಿಲ್ಲ, ಎಷ್ಟು ಪ್ರಯತ್ನ ಮಾಡಿ ಈಚೆ ಬರಲಿಲ್ಲ. ಇವಾಗ ಏನು ಮಾಡ್ತೀವಿ ಹೇಳಿ? ನಾನೊಂದು ಏನು ಅಂದ್ಕೊಂಡಿದ್ಯಾ? ಇವಾಗ ಏನು ಮಾಡ್ತೀವಿ ಮಾಡು, ಅದು ಈಚೆ ಬರ್ತೀರ, ಏನು ಮಾಡ್ತೀವಿ ಮಾಡು, ಏನು ಮಾಡೋಕ್ಕಾಗಲ್ಲ. ಈ ಅಹಂಕಾರಕ್ಕೆ ಯಾವ ಶಕ್ತಿ ಇಲ್ಲ, ಏನೂ ಇಲ್ಲ. ಆ ಕ್ಯಾಂಡಲ್ಗಳು ಸ್ವಲ್ಪ ಇದು ಬೆಳಕು ಕೊಡುತ್ತೆ. ಅದು ಎಲ್ಲಿನ ತನಕ ಈ ಅಹಂಕಾರದ ಜೀವನ ಮಾಡ್ತೀವೋ ಅಲ್ಲಿನ ತನಕ ನಿಜವಾದಂಥ ಆನಂದ ಸಿಗಲ್ಲ. ಆದ ಕಾರಣ ಈ ಅಹಂಕಾರ ಅನ್ನತಕ್ಕಂಥ ನಮ್ಮ ಆನಂದ ಕಡ್ಡಿ ಇದು ತೆಗೆದುಹಾಕಬೇಕು. ಹೌದಾ? ಮತ್ತು ಅದೇ ರವೀಂದ್ರನಾಥ್ ಟ್ಯಾಗೋರು ಪ್ರಸಂಗ ತೊಗೊಂಡು ಇನ್ನೊಂದು, ಅವರು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ. ಅರ್ಥ ಮಾಡ್ಕೊಂಡಿದ್ದು ನೋಬೆಲ್ ಪ್ರೈಸ್ ಬರುತ್ತೆ ಅವ್ರಿಗೆ. ಅವ್ರಿಗೆ ಬಂದ ಮೇಲೆ 100 ವರ್ಷ ಆಯಿತು, ಮತ್ತೊಬ್ಬರಿಗೂ ಒಳ್ಳೆ ನೋಬೆಲ್ ಪ್ರೈಸ್ ಭಾರತ ದೇಶದಲ್ಲಿ. ಇವಾಗ ಸಾಹಿತ್ಯ ಏನೇನೋ ಹೇಳ್ತಾರೆ, ಅಲ್ಲಿ ರಾಜಕೀಯ ಅಲ್ಲಿ ಆ ರೀತಿ ಚಿಂತನೆ ಮಾಡ್ತಿಲ್ಲ. ಸುಮ್ಮನೆ ಏನೇನೋ ಪ್ರಗತಿಪರ ಆಗಿದೆ ಅಂತಾರೆ. ಇಲ್ಲಿ ನೋಬೆಲ್ ಪ್ರೈಸ್ ಬಂತು, ನೋಬೆಲ್ ಪ್ರೈಸ್ ತಗೊಂಡ್ಬಂದರು. ಭಾರತ ದೇಶದ ಭಾಳ ಸನ್ಮಾನ ನಡೀತಾ ಇದೆ ಎಲ್ಲ ಕಡೆ. ಸರಿ, ಅವರು ಊರಲ್ಲೇ ಸನ್ಮಾನ ನಡೀತಿದೆ. ಸನ್ಮಾನ ನಡೀತಾ ಇದ್ದರೆ ಅವ್ರ ಪಕ್ಕದ ಮನೆಯಲ್ಲಿ ಬಂದು ಗಡ್ಡ ಇಟ್ಕೊಂಡು ಕೆನ್ನೆಗೊಂದು ಹೊಡೆದು, ಓಹ್ ನಾನು ಅದ್ವೈತಿ ಅಂತ ನಡೀತಾ ಇದೆಯಾ, ನನ್ನ ನೋಡೋದು ನಿಂಗೇನು ಅನಿಸುತ್ತೆ ನೋಡಿ. ಅದ್ವೈತಿ ಅಂತ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ, ಪಕ್ಕದ ಮನೆಯಲ್ಲಿ ಕಂಡಾಗಲ್ಲ ರವೀಂದ್ರನಾಥ್ ಟ್ಯಾಗೋರ್ಗೆ. ಆವಾಗ ನಮ್ಮ ಪಕ್ಕದ ಮನೆಯಲ್ಲಿ ಬಂದು ಕೆನ್ನೆ ಹೊಡೆದು, ಅದ್ವೈತಿ ಅಂತ ನಡೀತಾ ಇದೆಯಾ, ನೋಬೆಲ್ ಪ್ರೈಸ್ ಬಂತು ಅಂತ ನನ್ನ ನೋಡೋದು ನಿಂಗೆ ಅನಿಸುತ್ತೆ ಅಂದ್ಬಿಟ್ಟು ಹೊಟ್ಟೋದು. ರವೀಂದ್ರನಾಥ್ ನಾವಾಗಿದ್ದರೆ ಅವನು ಅಂತ ಮೂರ್ಖ ಅದು ಇದು ಅಂತಿದ್ವಿ. ರವೀಂದ್ರನಾಥ್ ಟ್ಯಾಗೋರ್ಗೆ ಸನ್ಮಾನ ಎಲ್ಲ ಮುಗಿಯಿತು, ಮನೆಗೆ ಹೋಗ್ತಾರೆ, ನಿದ್ದೆ ಬರಲಿಲ್ಲ. ಹೌದು, ಪಕ್ಕದ ಮನೇಲಿ ಇರ್ತಕ್ಕಂಥ ಅವನ ಕಂಡ್ರೆ ನಂಗೆ ಆಗೋಲ್ಲ, ನಂಗೆ ಇನ್ನೇನು ಅದ್ವೈತ ಅಂದ್ಬಿಟ್ಟು ರಾತ್ರಿ ನಿದ್ದೆ ಮಾಡೋಕ್ಕಾಗಿಲ್ಲ. ಮತ್ತೆ ಮಧ್ಯರಾತ್ರಿ ಎದ್ದು ಆಚೆಗೆ ಬರ್ತಾರೆ. ಆ ಸಮುದ್ರ ದಂಡೆ ಮೇಲೆ ಓಡಾಡ್ತಾ ಇರ್ತಾರೆ. ಆ ಸಮುದ್ರ ನೀರಲ್ಲಿ ಚಂದ್ರನ ಪ್ರತಿಬಿಂಬ ಕಾಣುತ್ತೆ. ಪಕ್ಕದಲ್ಲಿ ಕೊಳಚೆ ನೀರಲ್ಲೂ ಚಂದ್ರನ ಪ್ರತಿಬಿಂಬ ಕಾಣುತ್ತೆ. ಆ ಇನ್ನೊಂದು ಕಡೆ ನೀರಿಟ್ಟು ಅಲ್ಲೂ ಚಂದ್ರನ ಪ್ರತಿಬಿಂಬ ಕಾಣುತ್ತೆ. ನೋಡ್ತಾರೆ, ಸಮುದ್ರ ನೀರಲ್ಲಿ ಕಾಣತಕ್ಕಂಥ ಪ್ರತಿಬಿಂಬನೂ ಅದೇ ಚಂದ್ರನೇ. ಹೌದಲ್ಲ? ಆ ಕೊಳಚೆ ನೀರಲ್ಲಿ ಕಾಣತಕ್ಕಂಥ ಅದೇ ಚಂದ್ರನೇ. ಪಕ್ಕದ ಮನೆಯಲ್ಲಿ ಇರತಕ್ಕಂಥ ಅದೇ ಬ್ರಹ್ಮಸ್ವರೂಪನೇ. ಯಾರ್ಯಾರು ನಾನು ಓಡಾಡ್ತಿರೋ ಎಲ್ಲ ಅದೇ ಸ್ವರೂಪವೇ ಅಂದ್ಬಿಟ್ಟು ಮತ್ತೆ ಅವ್ರ ಮನೆಗೆ ಹೋಗಿ ಅವನ ಕಾಲಿಟ್ಕೊಂಡು, ನನ್ನ ಕಣ್ಣು ತೆರೆಸ್ತೆ ನೀನು. ಅದ್ವೈತ ಅಂದರೆ ಎಲ್ಲ ಒಂದೇ. ಆ ದೃಷ್ಟಿಯಿಂದ ಎಲ್ಲರೂ ಒಂದೇ ನೋಡ್ಲಿಕ್ಕೆ ಸಾಧ್ಯ ಹೊರತು ಎಲ್ಲರೂ ಒಂದು ಮಾಡ್ಕೊಂಡು ಅದು ಬರೀ ಎಲೆಕ್ಷನ್, ಶುಗರ್ ಕೋಟೆಡ್ ಪಾಯ್ಸನ್ ಪಿಲ್ ಫಾರ್ ಎಲೆಕ್ಷನ್ಗೋಸ್ಕರ ಶುಗರ್ ಕೋಟೆಡ್ ಪಾಯ್ಸನ್ ಪಿಲ್ ಎಲ್ಲರೂ ಒಂದು ಮಾಡ್ತೀವಿ ಅನ್ನೋದು. ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಒಂದಾಗೋದು. ಬಟ್ ನಮ್ಗೆ ಯಾಕಪ್ಪ ಅರ್ಥ ಆಗ್ತಿಲ್ಲ? ಎಷ್ಟು ಮೊಟ್ಟ ಮೊದಲು ಆಸಕ್ತಿನೇ ಬರೋಲ್ಲ. ಇಲ್ಲೇ ಅಲ್ಲ, ಎಲ್ಲಾದರೂ ಅಷ್ಟೇ. ಮತ್ತು ಬಂದ್ರೂ ಕೇಳೋಣ ಉತ್ಸಾಹ ಬರೋ ತನಕ ಇರುತ್ತೆ, ಇಲ್ಲಿ ಬಂದ ತಕ್ಷಣ ಹೋಗ್ಬಿಡುತ್ತೆ. ಇದರಲ್ಲಿ ಕೋಲಾರಲ್ಲಿ ಸ್ವಾಮಿಗಳಿದ್ದಾರೆ, ಪ್ರಬುದ್ಧಾನಂದ ಅಂತ. ಪ್ರಬೋಧಾನಂದ ಅಂತ ಅವ್ರ ಸ್ವಾಮಿಗಳಿದ್ದಾರೆ. ಅವರು ಪ್ರವಚನ ಮಾಡಿದ್ರೆ ಜನಗಳೇನೆ ನೋಡೋಕ್ಕಾಗಲ್ಲ. ನಿಜ ಅದೇ ಒಳ್ಳೆಯದು. ಜನಗಳು ನೋಡಿ ಅವ್ರು ನೆನೆಸಿ ಹೇಳೋ ಬದಲು ಅವ್ರ ಪಾಲನೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಜನಗಳು ಚೆನ್ನಾಗಿ ಇದು ಮಾಡ್ತಿರ್ತಾರೆ. ಯಾಕೆ ಹೇಳ್ತೀನಿ, ಇಲ್ಲಿ ಬರೋ ತನಕ ಉತ್ಸಾಹ ಇರುತ್ತೆ, ಆಮೇಲೆ ಉತ್ಸಾಹ ಹೊರಟೋಗುತ್ತೆ. ಇದು ಮಾಡ್ತೀವಿ, ಎಲ್ಲ ಯೋಚನೆ ಮಾಡ್ತೀವಿ ಎಲ್ಲ. ಅವರು ಏನು ಅಬ್ಜೆಕ್ಟ್ ಮಾಡ್ತಿಲ್ಲ, ಎಲ್ಲ ಮಾಡ್ಕೊಡಿ ಅಂತ ಹೇಳೋರು. ಒಂದು ದಿವಸ ಮಾತ್ರ ಯಾರು ಚೆನ್ನಾಗಿ ಗೊರಕೆ ಹೊಡೆದಿದ್ದಾರೆ. ಆವತ್ತು ಅವರು ನಿದ್ದೆ ಮಾಡೋದಾದರೆ ನೀವು ಮನೆಗೆ ನಿದ್ದೆ ಮಾಡಿ, ಗೊರಕೆ ಹೊಡಿದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಇಲ್ಲಿ ಅಂತ ಒಂದು ಮಾತು ಹೇಳಿದ್ರೆ, ಅದು ಯಾರು ಹೆಂಗಸರು ಹೇಳ್ತಾರಂತೆ, ಮನೆಗೆ ನಿದ್ದೆ ಬರೋಲ್ಲ, ಅದಕ್ಕೆ ಇಲ್ಲಿ ಬರ್ತೀವಿ ಅಂತ. ಏನು ಮಾಡ್ತೀರ? ಪ್ರಯೋಜನ ಇಲ್ಲ. ಯಾಕಪ್ಪ ನಮ್ಗೆ ಅರ್ಥ ಆಗ್ತದೆ? ಮೊಟ್ಟ ಮೊದಲು ನಮ್ಮ ಜೀವನವನ್ನು ನಾವು ಸರಿಯಾಗಿ ನೋಡ್ಕೊಂಡಿದ್ದೆ. ಈಗ ಇವತ್ತು ಹೇಳಿದ್ರಲ್ಲ, ಇವ್ರಿಗೋಸ್ಕರ ಇಷ್ಟೊಂದು ದುಡಿದೆ ನಾನು, ನನ್ನ ಜೀವನ ಎಲ್ಲ ಇವ್ರಿಗೋಸ್ಕರ ಸವಿಸ್ಬಿಟ್ಟೆ.
ಇಷ್ಟೆಲ್ಲ ಮಾಡಿದ್ರು ನಾನು ಇವತ್ತು ತಿರಸ್ಕಾರ ಭಾವದ ನೋಡ್ತೀರಲ್ಲ, ಮತ್ತು ಏನು ನನ್ನ ಜೀವನ ವ್ಯರ್ಥ ಅಲ್ವೇ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಇವಾಗ ನೀವೆಲ್ಲ ಕೋಡಿ ಜೀವನ ಹೇಳಿದ್ರೆ ಎಲ್ಲ ನಕ್ರಿ, ಈಗ ಕಣ್ಣಲ್ಲಿ ನೀರು ಬರಬೇಕಾಗಿತ್ತು. ಇದು ಕೋಡಿ ಅಷ್ಟು ಬುದ್ಧಿವಂತ ಜೀವನ ಮಾಡುತ್ತೆ. ನಾನು ಇಷ್ಟೊಂದು ಬಂಧನ ಕಟ್ಕೊಂಡು ಇಷ್ಟೊಂದು ಓಡಾಡಿಕೊಂಡು ಯಾಕೆ ಈ ಜೀವನ? ಮೊಟ್ಟ ಮೊದಲು ನಮ್ಮ ಜೀವನಕ್ಕೂ ನಾವು ಯೋಚನೆ ಮಾಡಿಲ್ಲ. ಆ ಕಾರಣ ಶಾಸ್ತ್ರ ಅರ್ಥ ಆಗಲ್ಲ, ಶಾಸ್ತ್ರ ಆಸಕ್ತಿ ಬಂದಿಲ್ಲ. ಒಳ್ಳೆ ಮಹಾತ್ಮರು ಹೇಳಿದಾಗಾದ್ರೂ ನಾವು ಅರ್ಥ ಮಾಡ್ಕೋಬೇಕು, ಇದು ಮನುಷ್ಯ ಜೀವನವಲ್ಲ. ಕೋಳಿ ಅಷ್ಟು ಚೆನ್ನಾಗಿ ಜೀವನ ಮಾಡುತ್ತೆ ಅಂದರೆ ಈ ಮನುಷ್ಯ ಜೀವನ ಏನು ಜೀವನ ಇದೆ? ಆ ಇರುವೆ 14 ವರ್ಷಕ್ಕೆ ಆಹಾರ ಇಟ್ಕೊಂಡಿರುತ್ತೆ ಅಂದರೆ ನಾವು LIC ಮಾಡ್ತಿದ್ದೀವಿ. ಇರುವೆಗೂ ನಮಗೇನು ವ್ಯತ್ಯಾಸ ಇದೆಯಾ? ಕನಿಷ್ಠ ಪಕ್ಷ ಅದಾದರೆ ಇದರಲ್ಲಿ ಇಟ್ಕೊಂಡಿರುತ್ತೆ, ಎಲ್ಲಿ ತನ್ನ ಗೂಡಲ್ಲಿ ಇಟ್ಕೊಂಡಿರುತ್ತೆ. ಅಷ್ಟೆಲ್ಲ ಇರುವೆ ಲೆಟ್ರಿನ್ ಮೇಂಟೈನ್ ಮಾಡುತ್ತಂತೆ. ಎಷ್ಟು ಶುದ್ಧವಾಗಿ ಮೇಂಟೈನ್ ಮಾಡುತ್ತೆ ಅಂದರೆ ಅದಕ್ಕೆ ವಾಸನೆ ಬರಬಾರ್ದು. ಅಂದರೆ 7 ಕಿಲೋಮೀಟರ್ 7 ಮೀಟರ್ ಸುತ್ತಲೂ ದೂರದಲ್ಲಿ ಎಲ್ಲ ಆಹಾರಗಳು ಕಂಡಿಟ್ಕೊಳ್ಳುತ್ತೆ. ಆದರೆ ತನ್ನ ಲೆಟ್ರಿನಲ್ಲೇ ತನ್ನ ಗೂಡಿನಲ್ಲೇ ಲೆಟ್ರಿನ್ ಮಾಡ್ಕೊಂಡಿರುತ್ತಂತೆ. ಅದು ವಾಸನೆ ಅದಕ್ಕೆ ಬರಬಾರ್ದು, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡುತ್ತಂತೆ. ಹೌದಾ? ಅದು ಯಾವಾಗ ಬೇಕಾದ್ರೆ ಆಹಾರವಾಗಿ ಉಪಯೋಗಿಸ್ಕೋಬೋದು. 14 ವರ್ಷಕ್ಕೆ ಆಗೋಂಥ ಆಹಾರ ಯಾವಾಗ ಬೇಕಾದ್ರೂ ಉಪಯೋಗಿಸ್ಬೋದು. ನಾವು ಅದಕ್ಕೆ ಸ್ವತಂತ್ರವಾಗಿ ಉಪಯೋಗಿಸೋಕ್ಕೆ ನಾವು LIC ಮಾಡ್ತೀವಿ, ಲೈಫ್ ಇನ್ಶೂರೆನ್ಸ್ ಮಾಡ್ತೀವಿ. ಮತ್ತು ವಾಪಸ್ ತಗೋಬೇಕಾದ್ರೆ ಹೋಗಿ ಲಂಚ ಕೊಡಬೇಕು. ಲಂಚ ಕೊಟ್ಟು ಏನೋ ಒದ್ದಾಡಬೇಕು, ಹೌದಲ್ಲ? ಇವಾಗ ಇರುವೆ ಬುದ್ಧಿವಂತ ಜೀವನ, ನಮ್ಮದು ಬುದ್ಧಿವಂತ ಜೀವನ ವ್ಯರ್ಥ ಜೀವನ ಇದೆ. ಅದಕ್ಕೋಸ್ಕರ ಮೊದಲು ಅದು ಬರಬೇಕು. ಆಮೇಲೆ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾತ್ವಿಕ ಗುಣ ಅನ್ನೋದಕ್ಕೆ ಇರಬೇಕು ನಮ್ಮಲ್ಲಿ. ಆ ಸಾತ್ವಿಕ ಗುಣ ಅನ್ನತಕ್ಕಂಥದ್ದನ್ನು ರಜೋಗುಣ ತಮೋಗುಣ ಅಂದ್ರೆ ಇದು. ಈ ನಿದ್ದೆ ಮಾಡಬಾರ್ದು ಅಂತಲ್ಲ, ಯಾವಾಗ ಮಾಡಬೇಕು ಅವಾಗ ಮಾಡಬೇಕು. ಆ ತಮೋಗುಣ ಎಲ್ಲಂದಲ್ಲಿ ನಿದ್ದೆ ಮಾಡೋದು ಇದೆ. ಇದರಿಂದ ತತ್ವ ತಿಳಿಯೋಕ್ಕಾಗಲ್ಲ. ರಜೋಗುಣ ಅಂದರೆ ಸುಮ್ಮನೆ ಇರೋಕ್ಕಾಗಲ್ಲ, ಏನೋ ಒಂದು ಮಾಡ್ತಿರ್ಬೇಕು. ಅದು ಈಗಿನ ಕಾಲಕ್ಕೆ ಪೂರ್ವದಲ್ಲಿ 1950, 55, 60 ಆ ಸಮಯದಲ್ಲಿ ಹೆಣ್ಮಕ್ಳು ಸಂಜೆ ಆದರೆ ಮನೆ ಕೆಲಸ ಎಲ್ಲ ಮುಗಿಸಿ ಮುಖ ತೊಳ್ಕೊಂಡು ಕುಂಕುಮ ಇಟ್ಕೊಂಡು ಹೊರಗಡೆ ಬಾಗಿಲು ಕೂತಿರೋರು. ಗೋಧೂಳಿ ಸಮಯ ಅಂತಾರೆ, ಸಂಜೆ ಹೊತ್ತು ಸುಮ್ಮನೆ ಕೂತಿರೋರು. ಮತ್ತು ಗಂಡಸರು ಹಾಯಾಗಿ ಹೋಗಿ ದೇವಸ್ಥಾನದ ಹತ್ರ ಕೂತಿರೋರು. ಸುಮ್ಮನೆ ನಮ್ಮ ಹಳ್ಳಿನಲ್ಲಿ ನೋಡ್ತಿದ್ದೆ ನಾನು. ದೇವಸ್ಥಾನ ಸುಮ್ಮನೆ ಕೂತು ಹರಟೆ ಹೊಡಿತಿರಲಿಲ್ಲ, ಸುಮ್ಮನೆ ಕೂತಿರೋರು. ಇವಾಗ ಯಾರನ್ನ ಸುಮ್ಮನೆ ಕೂತಿರೋ ನೋಡಿದ್ರು ನೀವು? TV ಹಾಕು, ಅದಾಕು ಇದಾಕು. ಮೊದಲು ಅದನ್ನು ಬಿಡಬೇಕು, ಏನೋ ಒಂದು ಮಾಡಬೇಕು, ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಬಾಕಿ ವಿಷಯ ಆಕರ್ಷಣೆ ನಿಲ್ಲಿಸ್ಬೇಕು. ನಿಲ್ಲಿಸಿದ್ರೆ ನಮ್ಮ ಸತ್ವಗುಣ ಅನ್ನತಕ್ಕಂಥ ಪ್ರಾರಂಭವಾಗುತ್ತೆ. ಆಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಸತ್ವಗುಣ ಪ್ರಾಧಾನ್ಯವಾಗಿರ್ತಕ್ಕಂಥವ್ರನ್ನ ಏನಂತಾರೆ? ಬ್ರಾಹ್ಮಣರು ಅಂತ ಹೇಳಿದ್ರೆ ನಿನ್ನೆ ದಿವಸ ಸತ್ವಗುಣ ಪ್ರಾಧಾನ್ಯ ಇರತಕ್ಕಂಥವ್ರು ಬ್ರಾಹ್ಮಣರು. ಅವರ ಲಕ್ಷಣ, ಅವರ ಕರ್ಮ ಏನಪ್ಪ, ಅವ್ರು ಯಾವ ರೀತಿ ಇರ್ತಾರೆ ಅಂದರೆ ನಿನ್ನೆ ದಿವಸ ನಾವು ನೋಡಿದ್ವಿ. 42ನೇ ಶ್ಲೋಕ. ಶ್ರೀ ಭಗವಾನುವಾಚ ಶಮೋದಮಸ್ತಪಸ್ಸೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಮ ಅಂದರೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ. ಮನಸ್ಸನ್ನತಕ್ಕಂಥ ಅನವಶ್ಯಕವಾಗಿ ಯಾವ್ಯಾವ ವಿಷಯ ಯೋಚನೆ ಮಾಡಬಾರ್ದು. ಯಾವ್ದು ಅವಶ್ಯಕತೆನೋ ಅದನ್ನು ಮಾತ್ರ ಯೋಚನೆ ಮಾಡಬೇಕು. ಅನವಶ್ಯಕವಾದ ವಿಚಾರ ಯೋಚನೆ ಮಾಡಬಾರ್ದು. ಮತ್ತು ಆ ಅನವಶ್ಯಕವಾದ ವಿಚಾರ ಬರುತ್ತಲ್ಲ ತಲೆಯಲ್ಲಿದ್ದರೆ, ನಾವು ಹೊರಗಿನ ವಿಷಯಗಳಲ್ಲೇ ಆಸಕ್ತಿ ಇಟ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಬರುತ್ತೆ. ಅದಕ್ಕೆ ಇನ್ನೊಂದು ವಿಷಯ ಕೊಡಬೇಕಾದ್ರೂ ಪರಮಾತ್ಮನ ಚಿಂತನೆ. ಮೊದಲು ಮಂತ್ರದಿಂದ ಪ್ರಾರಂಭ ಮಾಡಬೇಕು. ಯಾವ್ದು ಅವಶ್ಯಕತೆ ಇದೆಯೋ ಅದನ್ನು ಯೋಚನೆ ಮಾಡಬೇಕು. ಟಿ ವಿ ಅಂತಾರೆ
ಅನುದಿನವೂ ಸಂಸಾರದಲ್ಲಿದ್ದು ಆಗಾಗ ಮಂದಿರಕ್ಕೆ ಹೋಗಿ ಬರುವಂತೆ. ಅಂದರೆ ಸಂಸಾರದಲ್ಲಿ ಇರ್ತೀವಿ, ಯಾವಾಗ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಹೌದಾ? ಈಗ ಇದೇನೋ ಕೊನೆ ಕಾರ್ತಿಕ್ ಸೋಮವಾರ, ಹೌದಾ, ಏನೋ ತೇರು ನಡೆಯುತ್ತಂತೆ. ಹೌದಾ? ಸರಿ, ಕೊನೆ ಕಾರ್ತಿಕ್ ಸೋಮವಾರ ಹೋಗಿ ಬಂದ್ಬಿಡ್ತೀವಿ. ಮತ್ತು ಇನ್ಯಾವುದನ್ನ ಹಬ್ಬ ಏನು ಬರೋ ತನಕ ಸಂಸಾರದಲ್ಲಿ ಇರ್ತೀವಿ. ಹೌದಲ್ಲ? ಇದನ್ನು ಸ್ವಲ್ಪ ಬದಲಾಯಿಸ್ಕೊತಾರೆ. ಏನು, ಮನೆಯಲ್ಲೇ ಇದ್ದು ಆಗಾಗ ಮಂದಿರಕ್ಕೆ ಹೋಗಿ ಬರುವಂತೆ ಆ ಥರ ಬೇಡ. ಯಾವಾಗಲೂ ದೇವರ ಸನ್ನಿಧಿಯಲ್ಲಿದ್ದು ಆಗಾಗ ಮನೆಗೆ ಬರುವಂತಿರೋ ಮಂಕುತಿಮ್ಮ. ಸದಾಕಾಲ ದೇವರ ಸನ್ನಿಧಿಯಲ್ಲಿರೋ ಆವಾಗ ಮನೆಗೆ ಬರ್ತಿರೋ. ಅಂದರೆ ಇದು ಅರ್ಥ, ಹೋಗಿ ದೇವಸ್ಥಾನಕ್ಕೆ ಕೂತಿರೋ, ಟಿಫನಿಗೆ ಮನೆಗೆ ಬಾ, ಊಟಕ್ಕೆ ಮನೆಗೆ ಬಂದ್ಬಿಡು, ಮತ್ತು ಮಧ್ಯಾಹ್ನ ಕಾಫಿ ಬಾ, ರಾತ್ರಿ ಊಟಕ್ಕೆ ಬಾ, ಈ ಥರ ಅಲ್ಲ. ಮತ್ತು ಮನಸ್ಸನ್ನು ಯಾವಾಗ ಪರಮಾತ್ಮ ಚಿಂತನೆ ಇಟ್ಟಿರು. ಯಾವಾಗ ವ್ಯವಹಾರ ಅನ್ನತಕ್ಕಂಥ ಕುಟುಂಬದಲ್ಲಿ ಬರುತ್ತೋ ಅದಕ್ಕೋಸ್ಕರ ಮನಸ್ಸನ್ನು ತಗೊಂಬ. ಆ ವ್ಯವಹಾರ ಮುಗಿದ ಮೇಲೆ ಮತ್ತೆ ಪರಮಾತ್ಮ ಚಿಂತನೆ ಹೊರಟೋಗು ಅಂದಾಗ ಕುಟುಂಬದಲ್ಲಿ ಏನೇನು ಮಾಡಬೇಕೋ ಅಷ್ಟು ಜವಾಬ್ದಾರಿ ಹೊತ್ಕೊಂಡು ಮಾಡೋಣ. ಮಾಡಿದ ಒಂದು ದೃಷ್ಟಾಂತ ತೊಗೊಂಡ್ರೆ ಅದು ಈಗಿನ ಕಾಲಕ್ಕೆ ಇದೆ ದೊಡ್ಡ ಪ್ರಾಬ್ಲಮ್ ಎಲ್ಲರ ಮನೆಗೂ. ಮಕ್ಕಳು ವಿದ್ಯಾಭ್ಯಾಸ, ಹೌದಾ? ಸರಿ, ಒಳ್ಳೆ ಕಾಲೇಜಿಗೆ ಸೇರಿಸಿದ್ವಿ, ಟ್ಯೂಷನ್ ನಡೆಸ್ತಾ ಇದ್ದೀವಿ, ಹೌದಾ? ಓದ್ಕೊಳ್ರು ಅಂತ ಹೇಳ್ತೀವಿ, ಅವ್ರೇನು ಮಾತು ಕೇಳಲ್ಲ ಅಂತ ಇಟ್ಕೊಳ್ಳಿ. ಈಗಿನ ಕಾಲಕ್ಕೆ ಓದ್ಕೊಳ್ರು ಅಂದ್ರೆ ಟಿ ವಿ ನೋಡ್ತಾರೆ ಇರ್ತಾರೆ. ಸರಿ, ಓದ್ಕೊಳ್ರು ಅಂತ ಹೇಳ್ತೀವಿ, ಎಲ್ಲ ಜವಾಬ್ದಾರಿ ತೊಗೊಂಡಿದ್ದೀವಿ. ಇನ್ನಾಯಿತು, ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಅವ್ರ ಪ್ರಾರಂಭ. ಅದ್ರ ಬಗ್ಗೆನೇ ಚಿಂತೆ ಮಾಡಬಾರ್ದು. ಮತ್ತು ಏನು ಮಾಡಬೇಕು ಮಧ್ಯ ಅಂದರೆ, ಯಾವುದನ್ನು ಒಂದು ಇಷ್ಟ ಮಂತ್ರವನ್ನು ಅಜಪ ಅಂತಾರೆ. ದಿವಸ 45 ನಿಮಿಷ ಕಾಲ ಕೂತ್ಕೊಂಡು ಜಪ ಮಾಡಬೇಕು. ನಂತರ ಅಜಪ ನಮ್ಮ ಇಚ್ಛೆ ಇಲ್ಲದಿರ, ನಮ್ಮ ಸಂಕಲ್ಪ ಇದ್ದೀರ ಒಳಗಡೆ ಜಪ ನಡೀತಿರ್ಬೇಕು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ. ಏನೇ ಆದರೂ ಆ ಸ್ಮರಣೆ ನಿಲ್ಬಾರ್ದು. ಒಂದು ವೇಳೆ ವ್ಯವಹಾರ ಏನಾದ್ರು ಬಂತು ತಕ್ಷಣ ಯೋಚನೆ ಮಾಡೋಣ, ಅದು ಮುಗಿಸ್ಬಿಟ್ಟು ಮತ್ತೆ ಓಂ ನಮೋ ನಾರಾಯಣ. ಇದು ಎಷ್ಟು ಮಟ್ಟಿಗೆ ಇರಬೇಕಪ್ಪ ಅಂದರೆ, ಕಬೀರು ಕಂಬಳಿ ನೇಯ್ತಿರ್ತಾರಂತೆ. ರಾಮ್ 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 ಅಂದ್ಕೊಂಡು ಮಾರ್ಕೆಟ್ಗೆ ಹೋಗಿ ಮಾರಬೇಕಾದ್ರೆ ಜನಗಳನ್ನ, ಹೇ ರಾಮ್ ಆಜೋ ಲೇಲೋ ಆಪ್ಕೆ ಲಿಯೇ ನಾವು ನಿಮಗೋಸ್ಕರ ಮಾಡಿದ್ದೀನಿ, ರಾಮ ಬಾ ಕೊಂಡ್ಕೋ ಅಂತ ಹೇಳ್ತಿರ್ತಾರಂತೆ. ಅವ್ರಿಗೆ ಭಕ್ತ ಕಬೀರ್ ಅಂತಾರೆ. ಅವ್ರೇನು ಬೋರ್ಡ್ ಹಾಕೊಳ್ಳಿಲ್ಲ, ಜನ ಭಕ್ತ ಕಬೀರ್ ಭಕ್ತ ಕಬೀರ್ ಅಂತಾರೆ. ಯಾರೋ ಒಬ್ಬರು ನೀನೇನೇ ಮಹಾಭಕ್ತ ಕಬೀರು, ಆ ಸಂತ ತುಕಾಬಾಯಿ ಜೀವನದಲ್ಲೂ ಹೇಳ್ತಾರೆ, ಇನ್ನೊಬ್ಬ ಮಾತಾಜಿ ಹೆಸರಲ್ಲೂ ಹೇಳ್ತಾರೆ. ಆ ಸಂತ ಸಕ್ಕುಬಾಯಿ ಹೋಗೋರು ಆಕೆ ಭಕ್ತಿಗಳನ್ನು ಆಕೆ, ನಿಂದೇನು ಭಕ್ತಿ ಅಂತಾರೆ. ಸರಿ, ಹೋಗು ನೋಡೋಣ. ಅವ್ರು ಅಹಂಕಾರ ಪಡಲಿಲ್ಲ ಕಬೀರು. ಹೋಗಿ ನೋಡೋಣ, ನನ್ನಂತ ಏನೋ ಇದೆ ಆಕೆ ಕಲಿಯೋದು ಕಲಿಯೋಣ ಅಂತ ಹೋಗ್ತಾರೆ. ಹೋದರೆ ಆಕೆ ಮನೆಗಿರೋಲ್ಲ. ಎಲ್ಲಿ ಹೋದ್ಲು ಅಂದರೆ, ಬೆಳ್ಳಿ ಮಾರ್ಕೊಳಕ್ಕೆ ಹೋಗಿದ್ದಾಳೆ ಸಂತೆನಲ್ಲಿ ಅಂತಾರೆ. ಸರ್, ಅಲ್ಲಿ ಹೋಗ್ತಾರೆ ಬೆಳ್ಳಿ ಮಾರೋ ಕಡೆಗೆ. ನೋಡಿದ್ರೆ ಆ ಸಕ್ಕುವ ಯಾರ ಕಡೆ ಜಗಳ ಆಡ್ತಿರ್ತಾಳಂತ. ನಾನು ಬೆಳ್ಳಿ ಎಲ್ಲ ತೊಗೊಂಡ್ಬಿಟ್ಟಿದ್ಯಾ, ವಾಪಸ್ ಕೊಡು ಅಂತ. ಈ ಜಗಳ ಈಗಲೂ ಕಬೀರ್ಗೆ ಅನ್ನಿಸ್ತಾ ಏನೋ, ಏನಪ್ಪ ಈ ಅಮ್ಮನ ನೋಡೋಕ್ಕೆ ಬಂದೆ ನಾನು, ಬೆಳ್ಳಿಗೋಸ್ಕರ ಇಷ್ಟು ಜಗಳ ಆಡ್ತಾಳೆ ಅಂತ. ಆದರೂ ಮಾತಾಡ್ಸೋಣ ಅಂದ್ಬಿಟ್ಟು, ಅಮ್ಮ ನಮಸ್ತೆ, ನಿಮ್ಮ ದರ್ಶನಕ್ಕೆ ಬಂದಿದ್ದೀನಿ ಅಂದರೆ, ಅದೇನೋ ಆಮೇಲೆ ನೋಡೋಣ, ನಾನು ಬೆಳ್ಳಿ ಎಲ್ಲ ತೊಗೊಂಡ್ಬಿಟ್ಟೇಳೆ, ವಾಪಸ್ ಕೊಡಿಸು. ಬೆಳ್ಳಿ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಪಿಡಿಕಲು. ಬೆಳ್ಳಿನಲ್ಲಿ ನಿಂದು ಯಾವುದೋ ಅವಳ್ದು ಯಾವುದೋ ಯಾಕೆ ಕಂಡುಹಿಡಿಯೋದು ಆಗಲ್ಲ. ನಾನೇ ಹಾಗೆ ಬೈಫರ್ಕೇಟ್ ಮಾಡಲಿ ಅಂದರೆ, ಏನಿಲ್ಲ ಅದನ್ನು ತೊಗೊಂಡು ಕಿವಿಗೆ ಇಟ್ಕೋ, ವಿಠಲ 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 ಅಂದರೆ ನಾನು ತಟ್ಟಿದ್ದು, ಅರ್ಥವಾಗುತ್ತೆ? ಇಲ್ಲ ಅಂದ್ರೆ ಅವಳು. ಕವಿಗೆ ಆಶ್ಚರ್ಯ ಆಗುತ್ತೆ. ನಾನು ರಾಮ 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 ಅಂತ ಕಂಬಳಿ ನೇಯ್ತೀನಿ, ನನ್ನ ಕಂಬಳಿ ನಾನು ನೇಯ್ದಿದ್ದ ಕಂಬಳಿ ರಾಮ ಅನ್ನಲ್ಲ. ಈಕೆ ತಟ್ಟಿರ್ತಕ್ಕಂಥ ಬೆಳ್ಳಿನೂ ವಿಠಲ ವಿಠಲ ಅನ್ನತ್ತೆ ಅಂದರೆ ನಿಜ ಈಕೆನೇ ಭಕ್ತರು. ಸರಿ, ತೊಗೊಂಡು ನೋಡ್ತಾರೆ, ವಿಠಲ ವಿಠಲ ಅನ್ನೋ ಈ ಪಕ್ಕಕ್ಕೆ ಇಡ್ತಾರೆ. ಇನ್ನೊಂದು ತೊಗೊಳ್ತಾರೆ, ಅದು ವಿಠಲ ವಿಠಲ ಅನ್ನೋ ಈ ಪಕ್ಕಕ್ಕೆ ಇಡ್ತಾರೆ.
ಇನ್ನೊಂದು ತೊಗೊಂಡು ಅದು ಅನ್ನಲಿಲ್ಲ, ಈ ಪಕ್ಕ ಹೇಳ್ತೀವಿ. ಈ ರೀತಿ ಎಲ್ಲವನ್ನು ಪರೀಕ್ಷೆ ಮಾಡಿ ಇದು ನಿಂದು ಅಂತ ಬೇರೆ ಮಾಡ್ತಾರೆ. ಇಲ್ಲಿ ವಿಠ್ಠಲ ವಿಠ್ಠಲ ಅಂತ ಶಬ್ದ ಬಂತೋ ಇಲ್ಲ, ವಿವಕ್ಷಿತವಾದಂಥ ಅರ್ಥ ಏನು, ಬೆಣ್ಣೆ ತಟ್ಟತಕ್ಕ ಸಮಯದಲ್ಲೂ, ಅದು ವ್ಯವಹಾರ ಮಾಡತಕ್ಕ ಸಮಯದಲ್ಲೂ ವಿಠ್ಠಲನ ಮರೀಲಿಲ್ಲ ಹಾಕಿ. ಯಾವುದೋ ಸಕ್ಕುಬಾಯಿ ಕತೆ, ಯಾವುದೋ ಪುರಾಣ ಕತೆ ಹೇಳ್ತೀರಾ, ಎಲ್ಲ ಸಾಧ್ಯವೇ ಇಲ್ಲ ಅಂತೀರ. ಇಲ್ಲಿ ಅಗಳಿ ಅಂತ ಒಂದು ಜಾಗ ಇದೆ, ಒಂದು ಊರು, ಕರ್ನಾಟಕ ಬಾರ್ಡರ್ ವಿಲೇಜ್. ಅದಕ್ಕೆ ಅಗಡಿಯನ್ನು ಹೆಸರು ಯಾಕೆ ಬಂತು ಅಂದರೆ ಅಲ್ಲೊಬ್ಬ ಮಹಾತ್ಮರಿದ್ದಂತೆ. ಇದರಲ್ಲಿ ಎಂತೆಂಥ ಮಹಾತ್ಮರು ಆಗೋಗಿದ್ದಾರೋ ಈ ಭಾರತ ದೇಶದಲ್ಲಿ, ಆದರೂ ನಾವೇನು ಬದಲಾವಣೆ ಆಗಿಲ್ಲ. ಕೆರೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಈಗಲೂ ಇದೆ, ಈಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲಿರೋದಂತೆ ಯಾರನ್ನ ತಂದು ಕೊಟ್ಟರೆ ತಿನ್ನೋದು ಅಷ್ಟೇ, ಅಲ್ಲೇ ಮಲಗಿರೋದು, ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡಿರೋದು, ಇಷ್ಟೇ ವ್ಯವಹಾರ. ಯಾರು ಏನು ಹೇಳಿದ್ರು ಆಗಲಿ 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 ಅನ್ನೋದಂತೆ. ಎಲ್ಲರಿಗೂ ಆಗಲಿ ಆಗಲಿ ಅಂತ ನೀನೊಬ್ಬ ಶತ ಮೂರ್ಖ, ಆಗಲಿ ಆಗಲಿ ಏನಂದ್ರು ನಿಜವಾದ ಆ ರೀತಿ ಆಗಲಿ ಆಗಲಿ ಅಂತ ಎಲ್ಲರಿಗೂ ನಾವು ಇದ್ದುಬಿಟ್ರೆ ಸಮಸ್ಯೆ ಇರುತ್ತೋ, ಏನಾಗುತ್ತೋ ಆಗಲಿ, ಈಶ್ವರ ಇಚ್ಛೆ ಇದ್ದಾಗ ಆಗುತ್ತೆ. ಹೌದಲ್ಲ, ಅದಕ್ಕೋಸ್ಕರ ಅಗಲಿ ಅಂತಾರೆ. ಅಲ್ಲಿ ಬಾಕಿ ಇದ್ರು ಒಂದು 3-4 ವರ್ಷ ಆಯಿತು ಶರೀರ ಬಿಟ್ಟು. ಬೆಳಿಗ್ಗೆ ಎದ್ದು ಮನೆಯೆಲ್ಲ ಮೊದಲು ಶುದ್ಧಿ ಮಾಡೋದು, ಆವರಣ ಶುದ್ಧಿ ಎಲ್ಲ ಶುಭ್ರ ಮಾಡಿಕೊಂಡು ಸ್ನಾನ ಮಾಡಿ ಪಂಚಾಕ್ಷಿ ಅನುಷ್ಠಾನ ಕೊಡೋರು, ಓಂ ನಮಃ ಶಿವಾಯ ಅಂತ 3/4 ಗಂಟೆ 1 ಗಂಟೆ ಕಾಲ ಅನುಷ್ಠಾನ ಮಾಡೋಳಕ್ಕೆ. ಆಮೇಲೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅದೇನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮತ್ತು ಯಜಮಾನರು ಟೀಚರ್ ಆಗಿದ್ದು, ಅವ್ರಿಗೆ ಟಿಫನ್ನು ಅಡುಗೆ ಕ್ಯಾರಿ ಎಲ್ಲ ಮಾಡಿಕೊಟ್ಟು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಮತ್ತು ಹೊಲದಲ್ಲೂ ಕೆಲಸ ಮಾಡೋರು. ಕೆಲಸ ಮಾಡ್ತಿರ್ಬೇಕಾದ್ರೆ ಓಂ ನಮಃ ಶಿವಾಯ. ಹೀಗಿರಬೇಕಾದ್ರೆ ಅನಾರೋಗ್ಯ ಜಾಸ್ತಿ ಆಯಿತು. ಅಂದರೆ ಬೆಳಗ್ಗೆ ಎದ್ದು ಚಳಿನೆಲ್ಲ ಅಷ್ಟೆಲ್ಲ ಮಾಡ್ತಿದ್ದಲ್ಲ, ಅದು ಶರೀರ ಒಂದು ಸ್ವಲ್ಪ ಅನಾರೋಗ್ಯ ಆಯಿತು. ಕೊನೆಗೆ ಅಲ್ಲೆಲ್ಲ ತೋರಿಸೋದು ಸರಿ ಹೋಗಲಿಲ್ಲ, ವೆಲ್ಲೂರಿಗೆ ಕರ್ಕೊಂಡೋದ್ರು. ವೆಲ್ಲೂರಲ್ಲಿ ಅವ್ರು ಏನು ಹೇಳಿದ್ರು, ನೀವೇನು ಮಾಡ್ತಿದ್ರು ಬೆಳಗ್ಗೆ ಹೊತ್ತು, ಯಾಕೆಂದರೆ ಇಷ್ಟೊಂದು ನಿಷ್ಠೆ ಇರಬೇಕು ನಮಗೆ, ಏನು ಮಾಡ್ತಿದ್ದೀರೋ ಅದನ್ನೆಲ್ಲ ನಿಲ್ಲಿಸ್ಬಿಡಿ, ಇಲ್ಲಾಂದರೆ ಭಾಳ ತೊಂದರೆ ಪಡ್ತೀರಾ ಅಂತ ಹೇಳಿದ್ರು. ಆಕೆ ನಿಲ್ಲಿಸಲಿಲ್ಲ. ವೆಲ್ಲೂರಿಂದ ಔಷಧಿ ತೊಗೊಂಬಂದು ನಿಲ್ಲಿಸಲಿಲ್ಲ. ಅವ್ರ ಯಜಮಾನ ನನಗಿಬ್ಬರು ಪರಿಚಯ, ಅವರು ಕುಟುಂಬ ಚೆನ್ನಾಗಿ ಪರಿಚಯ. ಗಂಡ ಹೆಂಡತಿ ಇಬ್ಬರು ಅಲ್ಲಿ ನರ್ಸಾಂಬೂದಿ ಅಂತ ಒಂದಿದೆ, ಅಲ್ಲಿ ಪ್ರವಚನ ನಡೀತಿತ್ತು. ಅಲ್ಲಿಗೆ ಬಂದರು. ಬಂದು ನನ್ನ ಹತ್ರ ಕೂತ್ಕೊಂಡು, ಸ್ವಾಮಿ ಈ ಥರದ ಪರಿಸ್ಥಿತಿ, ನಮ್ಮ ಶ್ರೀಮಂತರಿಗೆ ಹೇಳಿದವರು ಕೇಳ್ತಿಲ್ಲ, ನೀವನ್ನ ಹೇಳಿ ಅಂತ. ನನಗೆ ಹೇಳೋಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಆ ಥರ ಮಾಡೋರೇ ಇಲ್ಲ. ಹೌದಾ, ಬೆಳಿಗ್ಗೆ ಎದ್ದು ಮತ್ತು ಸಂಸಾರ ನೋಡಿಕೊಂಡು ಜೊತೆಗೆ ಜಪಾನು ಮಾಡಿಕೊಂಡು ಸಾಧನೆ ಮಾಡೋರು ಇಲ್ಲವೇ ಇಲ್ಲ. ಯಾರೋ ಒಬ್ಬರು ಮಾಡ್ತಾರೆ, ಅವ್ರನ್ನ ನಿಲ್ತಂದ್ರೆ ಹೇಳೋಕ್ಕೆ ಇಷ್ಟ ಇಲ್ಲ. ಆದ್ರೂ ಒಂದು ಮಾತು ಅಂದೆ, ಅಮ್ಮ ಡಾಕ್ಟರ್ಸ್ ಹೇಳ್ತಾರೆ ನಿಲ್ಲಿಸ್ಬಿಡಿ ಅವನ್ನೆಲ್ಲ ಅಂತ. ಆಕೆ ಒಂದು ಪ್ರಶ್ನೆ ಕೇಳಿದ್ರು ನನಗೆ, ಸ್ವಾಮಿ ಈಗ ನಿಲ್ಲಿಸ್ಬಿಟ್ರೆ ನನ್ನ ಪ್ರಾಣ ಉಳಿಯುತ್ತೆ ಶಾಶ್ವತವಾಗಿ ಅಂತ ನೀವು ಹೇಳಿ ನಾನು ನಿಲ್ಲಿಸ್ತೀನಿ. ಹೇಗಿದ್ರೂ ಹೋಗುತ್ತೆ. ನಿಜವೂ ಯಾವುದೋ ಪುರಾಣದ ಕಥೆ ಅಲ್ಲ, ಹೇಗಿದ್ರೂ ಹೋಗುತ್ತೆ. ಇದನ್ನು ಮಾಡಿಕೊಂಡು ಪ್ರಾಣಗಳು ಒಳ್ಳೆಯದು ಅಥವಾ ನಿಲ್ಲಿಸ್ಬಿಟ್ಟು ಪ್ರಾಣಗಳು ಒಳ್ಳೆಯದು ಅಂದು. ಇವಾಗ ನಾನೇನು ಹೇಳಬೇಕು, ಸರಿ ಅಮ್ಮ ನೀವು ಇಷ್ಟ ಮುಂದುವರಿಸಿದ್ರೆ ಹಾಗೆ ಮುಂದುವರಿಸಿದ್ರು. ಕೊನೆಗೆ ಸಾಯೋ ಸ್ಥಿತಿ ಬಂತು. ಸಾಯೋ ಸ್ಥಿತಿ ಬಂದಾಗ ಮಗಳು ಮಗ ಗಂಡ ಎಲ್ಲರನ್ನು ಕರೆದು ಏನೇನು ಹೇಳಬೇಕು ಎಲ್ಲ ಹೇಳಿದ್ಲು. ಅಳಿಗೆ ಏನು ಹೇಳೋಕ್ಕೆ ಹೋಗಿ, ಯಾಕೆಂದರೆ ಅಳಿಯ ಭಾಳ ಬುದ್ಧಿವಂತ, ಭಾಳ ಸೂಕ್ಷ್ಮ, ಅವನಿಗೇನು ಹೇಳೋ ಅವಶ್ಯಕತೆ ಇಲ್ಲ, ಬುದ್ಧಿವಂತ ಅಂತ ಸುಮ್ಮನೆ ಆಗಿಬಿಟ್ಲು. ಆಮೇಲೆ ಆ ಪಕ್ಕದಲ್ಲೊಬ್ಬರು ಸ್ವಾಮೀಜಿ ಇದ್ದರು, ನರಸಾಂಬೂದಿನಲ್ಲಿ ಸತ್ಯಾನಂದ ಸ್ವಾಮೀಜಿ ಅಂತ ಹೇಳಿದ್ರು. ಆ ಸ್ವಾಮೀಜಿ ಕರ್ಕೊಂಬಂದು ರಾತ್ರಿ 12 ಗಂಟೆಗೆ ಸ್ವಾಮೀಜಿನ ಕರ್ಕೊಂಬಂದು ಅಂತ ಹೇಳಿದ್ಲು. ಯಾಕೆ ಇವಾಗ ನೀವು ಕರೀರಿ ಅಂದರು ಯಜಮಾನರನ್ನ. ಸರಿ ಹೋಗಿ ಕರ್ಕೊಂಬಂದರೆ ಸ್ವಾಮಿ ನಾನು ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ತಾ ಇದ್ದೀನಿ, ಒಂದು ಹೇಳ್ಕೊಳ್ಳಿಕ್ಕೂ ಸಾಧ್ಯವಾಗಿಲ್ಲ, ಅದು ಏನು ಮಾಡಲಿ ಅಂದರು. ಮನಸ್ಸಿನಲ್ಲೇ ಹೇಳ್ಕೊಮ್ಮ ಅಂದರು. ಹಾಗೆ ಬೇಡ ಸ್ವಾಮೀಜಿ, ನೀವು ಓಂ ನಮಃ ಶಿವಾಯ ಹೇಳ್ತೀನಿ, ನಾನು ಉಚ್ಚಾರಣೆ ಮಾಡ್ತಿರ್ತೀನಿ ಅಂದರು. ಆಯ್ತಮ್ಮ ಅಂದರು ಸ್ವಾಮಿಗಳು. ಓಂ ನಮಃ ಶಿವ ಅವರು ಹೇಳಿದ್ರೆ ಆಕೆ ಒಂದು, ಇವ್ರು ಹೇಳಿದ್ರೆ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಆಕೆನ ಉಚ್ಚಾರಣೆ ಮಾಡೋರು. ಒಂದು 10-15 ಸಲ ಆ ರೀತಿ ಉಚ್ಚಾರಣೆ ಮಾಡಿದ್ರು. ಆಕೆ ರಿಪೀಟ್ ಮಾಡಿದ್ಲು. ಮತ್ತು ಇನ್ನೊಂದು ಸಲ ಹೇಳೋ ಅಷ್ಟೊತ್ತಿಗೆ
ಶಬ್ದ ಬರಲಿಲ್ಲ ಹಾಕಿದ್ರು. ಹೇಳಮ್ಮ ಹೇಳು, ಕೇಳಿಸ್ತಿಲ್ಲೇನು ಅಂದರೆ ಖಾಲಿ ಮಾಡೋದು ಕೇಳಿ. ಅಂದರೆ ಲಾಸ್ಟ್ ಮೂಮೆಂಟ್ ತನಕನೂ ಆ ಓಂ ನಮಃ ಶಿವಾಯ ಅನ್ನೋ ಸ್ಮರಣೆ ಕುಟುಂಬದಲ್ಲಿ ಇದ್ದೂ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಲಾಸ್ಟ್ ಮೂಮೆಂಟ್ ತನಕ ಮತ್ತು ಸಾಕಷ್ಟು ಶ್ರವಣ ಮಾಡಿದರು. ಯಾಕೆ ಹೇಳಿದರೆ ನಾವು ಸದಾ ಕಾಲದ ಮನಸ್ಸನ್ನು ಆ ಸ್ಥಿತಿನ ಇರಬೇಕಾದ್ರೆ ನಮಗೆ ಸತ್ವಗುಣ ಅನ್ನತಕ್ಕಂಥ ಇರಬೇಕು ಅಂಥೇಳಿ ರಜೋಗುಣ ತಮೋಗುಣ ಅಂತಕ್ಕಂಥ ಕಳ್ಕೊಂಡು ನೆನ್ನೆ ದಿವಸ ಯಾವುದು ಶಮ ದಮ ಅನ್ನತಕ್ಕ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಈ ರೀತಿ ಆಗಬೇಕು. ಹೌದಾ? ಯಾವಾಗ ಸದಾಕಾಲ ಮನೆ ಇರಬೇಕು. ಒಂದು ವೇಳೆ ನಮಗೆ ಅದೇ ಜಪ ಈ ಥರ ಸತ್ಸಂಗ ಕರ್ಕೊಂಬರುತ್ತೆ. ಹೌದಾ? ಕರ್ಕೊಂಬಂದಾಗ ಇಲ್ಲಿ ಏನು ಹೇಳ್ತೀವೋ, ಇಲ್ಲಿ ಏನು ಹೇಳ್ತಾ ಇದ್ದಾರೋ ಅದನ್ನು ನಾನು ಚಿಂತನೆ ಮಾಡ್ತಿರ್ಬೇಕು. ಇಲ್ಲ ಅಂದರೆ ಜಪ ಅದನ್ನು ನಡೀತಿರ್ಬೇಕು. ನೀವು ಬೇಕಾದ್ರೆ ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಪಾಪ ಕಾಲು ತೊಂದರೆ ಇದೆ, ಅಲ್ಲಿ ಕುರ್ಚಿನ ಹಾಕ್ಕೊಂಡು ಕೂತ್ಕೊಳ್ಳಿ. ಮತ್ತು ಇಂದ್ರಿಯ ನಿಗ್ರಹ, ಮನಸ್ಸನ್ನತಕ್ಕಂಥದ್ದು ನಿಗ್ರಹ ಆಗಬೇಕು. ಇಂದ್ರಿಯಗಳು ಅನವಶ್ಯಕ ಶರೀರ ಅನ್ನತಕ್ಕಂಥ ಕದಲಿಸಬಾರ್ದು. ನಾವು ಅವಶ್ಯಕತೆ ಇದ್ದಷ್ಟು ಎಷ್ಟು ಬೇಕೋ ಅಷ್ಟೇ ಹೊರತು ಅನವಶ್ಯಕವಾದಂಥ ಇಂದ್ರಿಯಗಳನ್ನು ಉಪಯೋಗಿಸಬಾರ್ದು. ನನ್ನ ದಿವಸ ನೋಡೋದಿದೆಲ್ಲ ತಪಸ್ಸು, ಶಾರೀರಿಕ ತಪಸ್ಸು, ಮಾನಸಿಕ ತಪಸ್ಸು ಮತ್ತು ವಾಕ್ ತಪಸ್ಸು ಅನ್ನತಕ್ಕ ನೋಡಿದ್ವಿ. ಮತ್ತು ಈ ಅಧ್ಯಾತ್ಮ ಮಾರ್ಗದಲ್ಲಿ ಏನೇ ಕಷ್ಟ ಬರುತ್ತೋ ಅದನ್ನು ಸಹಿಸ್ತಕ್ಕಂಥದ್ದನ್ನೇ ತಪಸ್ಸು. ಮತ್ತು ಶೌಚಂ, ಶುಚಿತ್ವ ಅನ್ನತಕ್ಕಂಥ ಇದರಲ್ಲಿ ಶಂಕರಾಚಾರ್ಯರು ಶುಚಿತ್ವದ ಬಗ್ಗೆ ಇಲ್ಲೂ ಶುಚಿತ್ವ ಅನ್ನತಕ್ಕಂಥಕ್ಕೆ ಹೇಳ್ತಾರೆ. ಶೌಚಂ ತಪಃ ವ್ಯಾಖ್ಯಾತಂ ಅಂದ್ಬಿಟ್ರು. ಅಂದರೆ ಇನ್ನೇನೆ ಹೇಳಿದ್ದೀವಿ ಅಂದರು. ಅದರಲ್ಲಿ 16ನೇ ಅಧ್ಯಾಯದಲ್ಲಿ 16ನೇ ಅಧ್ಯಾಯದ ಒಂದೇ ನಿಮಿಷ 3ನೇ ಶ್ಲೋಕ. ತೇಜ ಕ್ಷಮಧೃತಿ ಶೌಚಂ ಶ್ರೀ ಭಗವಾನುವಾಚ. ತೇಜ ಕ್ಷಮಾಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇದರಲ್ಲಿ ಶೌಚಂ ಅನ್ನತಕ್ಕಂಥ ಭಾಷ್ಯ ಮಾತ್ರ ನೋಡೋಣ ನಾವು. ಧೃತಿ ಭವಂತಿ ತೇಜ ಕ್ಷಮ ಧೃತಿ ಮತ್ತು ಶೌಚಂ ದ್ವಿವಿಧಂ. ಎರಡು ರೀತಿ ಶುಚಿತ್ವ ಅನ್ನತಕ್ಕಂಥದ್ದು ಎರಡು ರೀತಿ. ಯಾವುದು? ಮೃಜ್ವಲ ಕೃತಂ ಬಾಹ್ಯಂ ಅಂದರೆ ಮಣ್ಣು ಆಗಿನ ಕಾಲಕ್ಕೆ, ಶಂಕರಾಚಾರ್ಯ ಕಾಲಕ್ಕೆ ಮೈ ತಿಕ್ಕಬೇಕಾದ್ರೆ ಮಣ್ಣಲ್ಲೇ ತಿಕ್ಕೋರೇನು, ಮಣ್ಣು ನೀರಿನಲ್ಲಿ ಶುದ್ಧಿ ಮಾಡಿಕೊಡ್ತಕ್ಕಂಥ ಶರೀರ ಅದು. ಮತ್ತು ಒಳಗಿನ ಇದು ಮೊಟ್ಟ ಅದಕ್ಕಿಂತ ಮುಂಚೆ ಆವರಣ ಶುದ್ಧಿ. ನಾವೆಲ್ಲೆಲ್ಲಿದ್ದೀವೋ ಅದು ಶುದ್ಧವಾಗಿರಬೇಕು. ನಿಜ ಇದು ಯಾಕೆ ನಾನು ಒತ್ತಿ ಹೇಳ್ತೇನೆ, ಎಷ್ಟು ಹೇಳಿದ್ರು ಈಗಿನ ಕಾಲಕ್ಕೆ ಹೇಗಾಗಿದೆ ಅಂದರೆ ಆ ಮನೆಗಳಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕಾಗೋಲ್ಲ. ಏನೋ ಸೊಂಟ ನೋವು, ಕಾಲು ನೋವೇನೋ ಇರುತ್ತೆ. ಆ ಕೆಲಸದಾಕಿ ಬರಬೇಕು, ಅವಳು ಆಕೆ ಯಾವಾಗಲೂ ಬರ್ತಾಳೆ. ಸೊ ಊಟ ತಿಂಡಿ ಧ್ಯಾನ ಎಲ್ಲ ಮುಗಿಸಿದ ಮೇಲೆ ಕಸ ಕುಡಿಸೋದು, ಈ ಥರ ಆಗ್ಬಿಟ್ಟಿದೆ. ಇಲ್ಲ, ಆವರಣ ಶುದ್ಧಿ ಆಗೋಕ್ಕೆ ಮೊದಲು, ನಂತರ ಕುಟುಂಬ ಶುದ್ಧಿ. ಕುಟುಂಬ ಶುದ್ಧಿ ಅಂದರೆ ಅಧ್ಯಾತ್ಮ ಮಾರ್ಗದಲ್ಲಿ ಇರ್ತಕ್ಕಂಥ ನಾವು ಮನೆಗಿರೋರೆಲ್ಲರೂ ಒಂದೇ ಥರ ನೋಡಬೇಕು. ಸೊಸೆಯಾಗಲಿ, ಮಗಳಾಗಲಿ, ಯಾರೇ ಆಗಲಿ, ನಮ್ಮ ಮಕ್ಕಳಾಗಲಿ, ಬೇರೆ ಮಕ್ಕಳಂದರೆ ಅಣ್ಣನ ಮಕ್ಕಳು ಅವ್ರು ಇರುತ್ತಲ್ಲ, ನಮ್ಮ ಮಗು ಬಡಿಸ್ಬೇಕಾದ್ರೆ ಕೈ ದೊಡ್ಡದಾಗುತ್ತೆ. ಮತ್ತು ಇನ್ನೊಂದು ವಾರಗಿತ್ತಿ ಮಗು ಬಡಿಸ್ಬೇಕಾದ್ರೆ ನೀನೊಂದು ಚೆಲ್ಬಿಡ್ತೀಯ, ಆಮೇಲೆ ಬಡಿಸ್ತೀನಿ ತಿನ್ನು ಅಂತಾರೆ. ಎಲ್ಲರೂ ಒಂದೇ ಥರ ನೋಡಬೇಕು. ಅದು ಕುಟುಂಬ ಶೌಚ. ನಂತರ ಆರ್ಥಿಕ ಶೌಚ.
ಆರ್ಥಿಕ ಶೌಚ ಅಂದರೆ ಸಾಲ ಮಾಡಿ ಜೀವನ ಮಾಡಬಾರ್ದು. ಶಾಸ್ತ್ರ ಪ್ರಕಾರ ಅದು ಇದನ್ನೆಲ್ಲ ಹೇಳೋದು ಒಪ್ಪೋದೇ ಇಲ್ಲ ಜನ. ಸಾಲ ಮಾಡಿದ್ರೇ ಜೀವನ ಅಂತಾರೆ. ನಿಜ, ಸಾಲ ಮಾಡಿದ್ರು ಯಾವತ್ತೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಒಂದೆಡೆ ಕೊಡಲ್ಲ ಹೋಗನ್ಬೋದು ಗೌರ್ಮೆಂಟ್ನವರು, ಅವ್ನಿಗೆ ಹಾರ ಹಾಕ್ಬೋದು ತೊಗೊಂಡವ್ರಿಗೆ, ಇವನ್ನ ಅರೆಸ್ಟ್ ಮಾಡಿ ಏನೋ ಆಯ್ತು. ಸಾಲ ಮಾಡಿದವರು ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಸಾಲ ಮಾಡಿ ಜೀವನ ಮಾಡಬಾರ್ದು. ಮತ್ತು ಸಂಪಾದನೆ ಶುದ್ಧವಾದ ಸಂಪಾದನೆ ಆಗಬೇಕು. ಶುದ್ಧವಾದ ಸಂಪಾದನೆ ಯಾಕೆಂದರೆ ಅಶುದ್ಧವಾಗಿರ್ತಕ್ಕಂಥ ಸಂಪಾದನೆಯಲ್ಲಿ ಮನಸ್ಸು ನಿಜವಾದ ನೋವು ತಿಂತ ಇರುತ್ತೆ. ಈ ಥರ ಮಾಡಿದ್ದೀನಿ, ಸಿಗಾಕೊಂತೀನೋ ಏನೋ. ಇವಾಗ ನೋಡಿ, ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ದುಷ್ಟಾಂತ ಕಲ್ಪನೆ ಮಾಡ್ತೀನಿ, ಈ ಥರ ಯಾವತ್ತೂ ನಡೆದಿಲ್ಲ. ಮತ್ತು ಹೌದೇನೋ ಅದೇ ಥರ ಮಾಡಿ ಬಂದಿರೋ ನೀವು ಅನ್ಕೋಬೇಡಿ. ಈಗ ಯಾರನ್ನು ಹತ್ಯೆ ಮಾಡಿಬಿಟ್ಟು ತಪ್ಪಿಸ್ಕೊಡೋಕ್ಕೆ ಈ ಡ್ರೆಸ್ ಹಾಕ್ಕೊಂಡು ಓಡಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಹೌದಾ? ಇವಾಗ ಇಲ್ಲಿ ಬಂದು ಪ್ರವಚನ ಮಾಡೋಕ್ಕೆ ಕೂತ್ರೆ ಆ ರೀತಿ ಮಾಡಿದ್ರೆ ನಮಗೇನು ಅನಿಸುತ್ತೆ? ಯಾರು ಬಂದ್ರು ಇವನು CID ಬಂದೋ ಏನೋ, ನನಗೋಸ್ಕರ ಬಂದೇನೋ ಏನೋ, ಹೌದಲ್ಲ? ಅದರಲ್ಲೂ ಯಾರನ್ನ ಕಾಕಿ ಡ್ರೆಸ್ ಹಾಕೊಂಡು ಬಂದ್ಬಿಟ್ರೆ ಓಹೋ ಅರೆಸ್ಟೇ ಆಗ್ಬಿಡ್ತೀನಿ, ದೇವಮಾನ ಅನಿಸುತ್ತಾ ಇಲ್ಲ? ಯಾಕೆ? ಮನೆಗಾರಿಗೂ ಗೊತ್ತಿಲ್ಲ, ಹೊರಗಿನ ಜಗತ್ತಿಗೂ ಗೊತ್ತಿಲ್ಲ, ಗೌರ್ಮೆಂಟ್ಗೂ ಗೊತ್ತಿಲ್ಲ, ಆದರೆ ನಿನಗೆ ಗೊತ್ತಿದೆಯಲ್ಲ ನೀನು ಮಾಡಿದ್ದು. ಆದ ಕಾರಣ ಹಿಂಸೆ ಪಡುತ್ತೆ. ಆದ ಕಾರಣ ಅನ್ಯಾಯವಾಗಿರುತ್ತ ಸಂಪಾದನೆ ಇರಬಾರ್ದು. ಆರ್ಥಿಕ ಶೌಚ ಅಂದರೆ ಶುದ್ಧ ಸಂಪಾದನೆ ಇರಬೇಕು, ಸಾಲ ಮಾಡಿರಬಾರ್ದು. ಮತ್ತು ಯಾವುದಕ್ಕೆ ಎಷ್ಟು ಉಪಯೋಗಿಸ್ಬೇಕು ಅಷ್ಟೇ ಉಪಯೋಗಿಸ್ಬೇಕು, ಅನವಶ್ಯಕವಾಗಿ ಖರ್ಚಿಗೆ ಮಾಡಬಾರ್ದು. ನಮ್ಗೆ ಅವಶ್ಯಕತೆ ಏನಿದೆಯೋ ಅಷ್ಟಕ್ಕೆ ನಿಜವಲ್ಲ ಅಷ್ಟರಲ್ಲಿದ್ದರೆ ನೆಮ್ಮದಿಯಾಗಿರ್ತೀವಿ. ಬಟ್ ನಾವೇನು ಮಾಡ್ತೀವಿ ಅಂದರೆ ಪಕ್ಕದ ಮನೆ ನೋಡ್ತೀವಿ, ಅವ್ರನ್ನ ನೋಡ್ತೀವಿ, ಇವ್ರನ್ನ ನೋಡ್ತೀವಿ. ನೋಡಿ ಅವ್ರು ಕಾರ್ ತೊಗೊಂಡ್ರು ಅಂದರೆ ನಮ್ಮನೆಗೆ ಒಂದು ತೊಗೋಬೇಕ್ರಿ. ಎಲ್ಲೋ ಒಂದು ಕಡೆ ನಡೀತು, ಅಣ್ಣ ಕಾರ್ ತೊಗೊಂಡ, ಈ ತಮ್ಮನ ಹೆಂಡತಿ ಸುಮ್ಮನಿರಲಿಲ್ಲ. ಸರಿ ಇನ್ನೇನು ಮಾಡೋದು, ಹೋಮ್ ಗೌರ್ಮೆಂಟ್ ಗಲಾಟೆ ಅಂತ ಇವರು ಒಂದು ತೊಗೊಂಡ್ರು. ಇವ್ರು ತೊಗೊಂಡ ತಕ್ಷಣ ಅವನೇನು ಮಾಡ್ದ, ಅದನ್ನು ಮಾಡಿಬಿಟ್ಟು ಕಂಟಾಸ ಕಾರ್ ತೊಗೊಂಡ. ಇವಾಗ ಇವ್ರ ಕಾರು ವೇಸ್ಟ್. ಎಲ್ಲಿಗೆ ಬನ್ನಿ ಇವೆಲ್ಲ. ಆದ ಕಾರಣ ಆಸ್ತಿಗಳು ಬೆಳೆಸ್ಕೋಬಾರ್ದು. ಇರುತ್ತೆ ಮತ್ತು ಸಂಪಾದಿಸಿದ್ರಲ್ಲಿ ಒಂದು 10% ದಾನ ಧರ್ಮ ಮಾಡಬೇಕು, ಇನ್ನೊಂದು 10% ಭವಿಷ್ಯದ ನಿಧಿ. ಮನೆಗೆ ಯಾರಿಗಾನ ಕಾಯಿಲೆ ಬಂತು ಅಥವಾ ಕಾಲೇಜಿಗೆ ಸೇರಿಸ್ಬೇಕಾಯಿತು, ಅದಕ್ಕೋಸ್ಕರ ಭವಿಷ್ಯದ ನಿಧಿ ಇಟ್ಟಿರಬೇಕು, ಹೌದಾ? ಕುಟುಂಬಕ್ಕೆ ಎಷ್ಟು ಬೇಕೋ 100 ರೂಪಾಯಿ ಬೇಕಾದರೆ 120 ರೂಪಾಯಿ ಸಂಪಾದಿಸು, ತಪ್ಪಿಲ್ಲ. ಆದರೆ 10 ರೂಪಾಯಿ ದಾನ ಧರ್ಮ ಮಾಡು, ಇನ್ನೊಂದು 10 ರೂಪಾಯಿ ಭವಿಷ್ಯದ ನಿಧಿ ಅಂತ ಇಟ್ಕೋ, ಇನ್ನು 100 ರೂಪಾಯಿಯಿಂದ ಅದನ್ನು ಖರ್ಚು ಮಾಡು. ದಿವಸಕ್ಕೆ 100 ರೂಪಾಯಿ ಖರ್ಚಾಗುತ್ತೆ ಅಂದರೆ ಮಾಡು. ಈ ರೀತಿ ಆರ್ಥಿಕ ಶೌಚ ಅನ್ನತಕ್ಕಂಥ ಇರಬೇಕು. ಆಮೇಲೆ ಶಾರೀರಿಕ ಶೌಚ. ಶಾರೀರಿಕ ಶೌಚ ಅಂದರೆ 2 ರೀತಿ. ಒಂದು ಶರೀರ, ಶಂಕರಾಚಾರ್ಯ ಹೇಳೋ ಥರ ಅವರು ಮಣ್ಣಲ್ಲಿ ನೀರಲ್ಲಿ ತೊಳಿತಿದ್ರು ಶರೀರನ ಆಗಿನ ಕಾಲಕ್ಕೆ. ಇವಾಗ ಆಗಿಲ್ಲ, ಅದು ಏನೇನೋ ಬಂದಿದೆ. ಕೆಲವು ಮನೆಗಳಲ್ಲಿ ಇರ್ತೀನಿ ನಾನು, ಬಾತ್ರೂಮಲ್ಲಿ ನೋಡಿದ್ರೆ ಅದು ಏನೇನೋ ಇಟ್ಟಿರ್ತಾರೆ ಬಾಟ್ಲುಗಳು, ಯಾತಕ್ಕೋ ಏನು ಒಂದು ಅರ್ಥ ಆಗಲ್ಲ. ಥರ ಆಯಿತು, ಆ ಸೋಪು ಅದು ಏನೇನು ಹಾಕ್ಕೊಂಡು ತೊಳಿತೀರೋ ತೊಳೀರಿ. ಇದು ಒಂದು ಶುದ್ಧತೆ, ಸಮನೆ ಮಾಡ್ತಾರೆ ಈಗಿನ ಕಾಲಕ್ಕೆ. ಆದರೆ ಶರೀರ ಆರೋಗ್ಯವಾಗಿರಬೇಕು. ಇದನ್ನು ನಾನು ಎಷ್ಟು ಕಡೆ ಎಷ್ಟು ಸಲ ಹೇಳಿರ್ತೀನೋ, ಒಬ್ಬರು ಪಾಲ್ಸಲ್ಲ. ಮತ್ತು ಇವತ್ತು ಎಷ್ಟು ಕುಟುಂಬ, ನನ್ನ ಪರಿಚಯ ಕುಟುಂಬಗಳ ಎಷ್ಟು ಒದ್ದಾಡ್ತವೆ ಅನಾರೋಗ್ಯದಿಂದ. ಆ ಅನಾರೋಗ್ಯ ಅನ್ನೋದು ಪ್ರಾರಂಭದ ಪ್ರಕಾರ ಬರುತ್ತೆ ಒಂದು, ಮತ್ತು ಜೆನಿಟಲ್ ವಂಶ ಪಾರಂಪರ್ಯ ಬರುತ್ತೆ. ಇವೆರಡನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಇವೆರಡನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಮತ್ತೇನಪ್ಪ ಮಾಡಬೇಕು? ನೆಕ್ಸ್ಟು ವಾತಾವರಣದಿಂದ ಬರುತ್ತೆ, ಹೌದಾ? ವಾತಾವರಣ ಅದು ಭಾರತ ಇಡೀ ಪ್ರಪಂಚದಲ್ಲೇ ಮೊನ್ನೆ ಲೇಟೆಸ್ಟ್ ಅನ್ವೇಷಣೆ ಪ್ರಕಾರ ಪ್ರಪಂಚದ 90% ವಾತಾವರಣ ಕೆಟ್ಟಿದೆ, ಆರೋಗ್ಯವಾಗಿ ಜೀವನ ಮಾಡೋಕ್ಕಾಗಲ್ಲ ಅಂತಾರೆ. ಎಲ್ಲೋ ಜಪಾನ್ನಲ್ಲಿ ಯಾವುದೋ ಕಾಡಲ್ಲಿ ಎಲ್ಲೋ ಒಂದು ದ್ವೀಪ ಇದೆಯಂತೆ, ಇದೆಯಂತೆ, ಅಲ್ಲಿ ಮಾತ್ರ ವಾತಾವರಣ ಚೆನ್ನಾಗಿದೆ. ಸುಮಾರು 120-130 ವರ್ಷ ಆಗಿರೋ ವಯಸ್ಸಾಗಿರ್ತಕ್ಕಂಥವ್ರು 140 ಜನ ಇರೋದಂತೆ. ಮತ್ತು ಅವರು ಇಲ್ಲಿ ನಮ್ಮಲ್ಲಿ 25ನೇ ವಯಸ್ಸಿನ ಹುಡುಗ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ವೋ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರಂಥವ್ರು. ಸೊ 10% ಮಿಕ್ಕಿನೆಲ್ಲ ವಾತಾವರಣ ಕೆಟ್ಟಿದೆ. ಆ ಕಾರಣ ವಾತಾವರಣದಿಂದ ರೋಗ ಬರುತ್ತೆ. ಮತ್ತು ನಾವು ತೊಗೊಳ್ತಕ್ಕಂಥ ಆಹಾರ,
ಮತ್ತು ಶರೀರ ಅನ್ನತಕ್ಕದ್ದು ಕಷ್ಟಪಟ್ಟು ಕೆಲಸ ಮಾಡದಿದ್ರೆ ರೋಗ ಬರುತ್ತೆ. ಈಗ ಪ್ರಾರಬ್ಧದಿಂದ ಬರತಕ್ಕ ರೋಗ ತಪ್ಪಿಸ್ಕೊಳಕ್ಕಾಗಲ್ಲ, ಮತ್ತು ವಂಶ ಪಾರಂಪರ್ಯವಾಗಿ ಏನು ಬರುತ್ತೋ ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಬಂದೇ ಬರುತ್ತೋ ಅವಾಗೇನೋ ಟ್ರೀಟ್ಮೆಂಟ್ ತಗೋಬೇಕು. ಆದರೆ ವಾತಾವರಣ ಬರತಕ್ಕಂಥದ್ದನ್ನು ತಪ್ಪಿಸ್ಕೋಬಹುದು, ಮತ್ತು ಶಾರೀರಿಕವಾಗಿ ಕೆಲಸ ಮಾಡತಕ್ಕಂಥದ್ದು ಅದನ್ನು ತಪ್ಪಿಸ್ಕೋಬೋದು ನಾವು. ಯಾವ ರೀತಿಯಪ್ಪ, ನೀವು ನೇಯ್ಗೆ ಕೆಲಸಕ್ಕೆ ಹೆಚ್ಚು ಕಮ್ಮಿ ಈ ದೊಡ್ಡಬಳ್ಳಾಪುರ ಕರೆನಳ್ಳಿಲೆಲ್ಲ ನೇಯ್ಗೆದೇ ಜಾಸ್ತಿ. ಅದೊಂದು ದೃಷ್ಟಾಂತ ತಗೊಳ್ಳೋಣ. ಯಾರ ಹತ್ರನ ಕೆಲಸಕ್ಕೆ ಹೋಗಿ ಅವ್ರು ಎಷ್ಟು ಕೊಡ್ತಾರೋ ಅದು ಬೇರೆ, ಆದರೆ ಕಷ್ಟಪಟ್ಟು ಕೆಲಸ ಮಾಡಿ. ಯಾವುದೇ ಕೆಲಸಕ್ಕೆ ಹೋಗಿ, ಗೌರ್ಮೆಂಟ್ ಕೆಲಸಕ್ಕೆ ಹೋಗಿ, ಮನೆಯಲ್ಲಿ ಕೆಲಸ ಕಷ್ಟಪಟ್ಟು ಕೆಲಸ ಮಾಡಿ. ಎಷ್ಟು ಕೊಡ್ತಾರೆ ಅದು ಪಕ್ಕಕ್ಕೆ ಇಟ್ಬಿಡು. ಕೆಲಸ ಮಾಡೋದ್ರಲ್ಲೇ ಆನಂದ. ಒಂದು ವೇಳೆ ನಾವು ತಪ್ಪಿಸ್ಕೊಂಡು ಕೆಲಸ ಮಾಡಲಿಲ್ಲ, ನಾವೇ ಅನಾರೋಗ್ಯಕ್ಕೆ ಈಡಾಗ್ತೀವಿ ಹೊರತು ಅವ್ರಿಗೇನು ಹೆಚ್ಚು ಕಮ್ಮಿ ಆಗೋಲ್ಲ. ಆದ ಕಾರಣ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಂಥ ಕೆಲಸ ಏನಿಲ್ಲ ಸ್ವಾಮೀಜಿ ಅಂದರೆ ದಿವಸ 4 ಕಿಲೋಮೀಟ್ರ್ ವಾಕ್ ಮಾಡಿ, 4 ಕಿಲೋಮೀಟ್ರು ವಾಕ್ ಮಾಡಿ. ಹೌದಾ? 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಬನ್ನಿ. ಅದು ಬೆಳಿಗ್ಗೆನೇ ಆಗಬೇಕು. ಸಂಜೆಗೆ ಹೋಗ್ಬೋದು, ಬಟ್ ಸಂಜೆ ವಾತಾವರಣ ಭಾಳಷ್ಟು ಕೆಟ್ಬಿಟ್ಟಿರುತ್ತೆ. ಬೆಳಿಗ್ಗೆ ಹೊತ್ತಾಗಬೇಕು. ಮತ್ತು ಈಗಿನ ಕಾಲಕ್ಕೆ ಯೋಗಾಸನ ಹೇಳ್ಕೊಡೋರು ಭಾಳಷ್ಟು ಜನ ಇಲ್ಲಿ ಯಾರೋ ಬಂದಿಲ್ಲ, ಹೇಳ್ಕೊಡ್ತಾರೆ. ಒಂದು ಸ್ವಲ್ಪ ಯೋಗಾಸನ ಕಲಿತು ಯೋಗಾಸನ ಮಾಡಿ. ಹೌದಾ? ಶರೀರ ಆರೋಗ್ಯವಾಗಿರುತ್ತೆ. ಮತ್ತು ತಗೊಳ್ಳತಕ್ಕಂಥ ಆಹಾರ ಈಗಿನ ಕಾಲಕ್ಕೆ ಜೋಳದ ಆಹಾರ, ಜೋಳದ ರೊಟ್ಟಿ, ಜೋಳದ ಮುದ್ದೆ ಅದೇ ಬೆಸ್ಟ್ ಅಂತಾರೆ ಡಾಕ್ಟರ್ಸು. ಅದಕ್ಕೆ ನೆಕ್ಸ್ಟು ರಾಗಿ. ಹೌದಾ? ಅದಕ್ಕೆ ನೆಕ್ಸ್ಟು ಜೋಳ ಆಯ್ತಾರೆ, ಗೋಧಿ. ಅದಕ್ಕೆ ನೆಕ್ಸ್ಟು ಅಕ್ಕಿ ಬಿಟ್ಟುಬಿಟ್ರೆ ಒಳ್ಳೆಯದು. ಏನು ಪ್ರಯೋಜನ ಇಲ್ಲ ಈಗಿನ ಕಾಲಕ್ಕೆ. ಆದರೆ ನಾವೇನು ಮಾಡಿದ್ವಿ, ಅದನ್ನೇ ಪ್ರಾಧಾನ್ಯ ತಗೊಳ್ತೀವಿ. ಈ ರೀತಿ ಆಹಾರ ತಗೋಬೇಕು, ವ್ಯಾಯಾಮ ಮಾಡಬೇಕು, ಮತ್ತು ವಿಶ್ರಾಂತಿ ತಗೋಬೇಕು. ವಿಶ್ರಾಂತಿ ಅಂದರೆ ರಾತ್ರಿ 10 ಗಂಟೆ ಒಳಗೆ ಮಲಗಬೇಕು. ಇನ್ನೊಂದು ಸಲ ಹೇಳಿ. ಯಾವ ಕಾಲದಲ್ಲಿ ಇದ್ದೀರಿ ಸ್ವಾಮಿ? 10 ಗಂಟೆ ಒಳಗೆ ಮಲಗಬೇಕಂತ. ಯಾರನ್ನ 10 ಗಂಟೆಗೆ ಮಲಗ್ತಾರ ಮೂರ್ಖರು? ಲೇಟಾಗಿ ಮಲಗೋದು. ಅದು ಯಾಕೆ ಗೊತ್ತಿಲ್ಲ. ಅವಕಾಶ ಇರೋರು ಹಾಗೆ ಮಾಡ್ತಾರೆ. ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು. ಈಗ ರೀಸೆಂಟಾಗಿ ನಮ್ಮಲ್ಲಿ ನಮ್ಮ ಅಜ್ಜಿ ತಾತ ನಮ್ಮ ಸಂಪ್ರದಾಯದವ್ರಿಗೆ ಗೊತ್ತಿತ್ತು ಸೈನ್ಸ್ ಎಲ್ಲ. ಆದರೆ ಗಡಿಯಾರ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಚುಕ್ಕ వచ్చింది, ಚುಕ್ಕ ರಾಲಿಂది, ಚುಕ್ಕೆ ಬಂದಿದೆ ಅಂತ ಅದನ್ನು ನೋಡ್ಕೊಂಡು ಎದ್ಬಿಡೋರು ಆ ಸಮಯಕ್ಕೆ ಸರಿಯಾಗಿ. ಹೌದಾ? ಕೆಲಸ ಮಾಡ್ತಿರೋರು, ಆರೋಗ್ಯವಾಗಿರೋರು. ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಾಗಿ ನಾವು ಎದ್ದು ವ್ಯವಹಾರ ಮಾಡ್ತಿದ್ರೆ ಆರೋಗ್ಯವಾಗಿರ್ತಾರೆ ಅಂತ ಇವಾಗ ಅನ್ವೇಷಣೆ ಮಾಡಿ ಹೇಳ್ತೀವಿ. ಅದಕ್ಕೋಸ್ಕರ 10 ಗಂಟೆ ಒಳಗೆ ಮಲಗಬೇಕು, ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು. ಆವಾಗ 6 ಗಂಟೆ ನಿದ್ದೆ ಆಗುತ್ತೆ, ಆರೋಗ್ಯವಾಗಿರ್ತೀರ. ಇದು ಮತ್ತು ಇನ್ನೊಂದು ರೀತಿ ವಿಷಯ ಅಂತಂದರೆ, ವ್ಯವಹಾರ ಮಾಡೋದರಲ್ಲಿ ಮನಸ್ಸು ಕೆಡಿಸ್ಕೋಬಾರ್ದು, ಮನಸ್ಸು ಹಿಂಸೆ ಪಡಬಾರ್ದು, ಟೆನ್ಷನ್ ಆಗಬಾರ್ದು. ಮುಂಚೆನೇ ಚೆನ್ನಾಗಿ ಯೋಚಿಸಬೇಕು. ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು ಎಲ್ಲ ಯೋಚನೆ ಮಾಡ್ತಾ ಹೋಗಬೇಕು ನಿಧಾನವಾಗಿ. ಅದೇ ಮಾಡೋ ಸಮಯದಲ್ಲಿ ಮನಸ್ಸು ಒದ್ದಾಡಬಾರ್ದು, ಮೆಂಟಲ್ ಟೆನ್ಷನ್ ಅಂತಲ್ಲ ಅದು ಬರಬಾರ್ದು. ಸೊ ಈ ರೀತಿ ಇದ್ದರೆ ಆ ಶುಚಿತ್ವ ಅನ್ನತಕ್ಕಂಥದ್ದು ಬಾಹ್ಯ ಶೌಚ ಇಷ್ಟು ಇದು. ಮತ್ತು ಆಂತರಿಕ ಶೌಚಕ್ಕೆ ಹೇಳ್ತಾರೆ ಅಭ್ಯಂತರಂ ಚ ಮನೋಬುದ್ಧಿಯೋ ನೈರ್ಮಲ್ಯಂ. ಅಂದರೆ ಮನಸ್ಸು ಬುದ್ಧಿ ಅನ್ನತಕ್ಕಂಥದ್ದು ನಿರ್ಮಲವಾಗಿರಬೇಕು. ಮಾಯ ರಾಗಾದಿ ಕಾಲುಷ್ಯ ಅಭಾವ. ಮಾಯ ಅಂದರೆ ಹೊರಕೊಂದೇಳೋದು, ಒಳಗಡೆ ಒಂದು ಯೋಚನೆ ಮಾಡೋದು. ಹೌದಾ? ಇದಿರಬಾರ್ದು. ಮತ್ತು ರಾಗ, ಆಸೆಗಳು, ಆದಿ ಅಂತಾರೆ. ಮುಂತಾದ್ದು ಅಂದರೆ ರಾಗ ದ್ವೇಷ ಮತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ಇದು ಅಶೌಚ. ಮನಸ್ಸಿನಲ್ಲಿರ್ತಕ್ಕಂಥ ಅಶೌಚ ಅಂದರೆ
ರಾಗದ್ವೇಷ ಮತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನತಕ್ಕಂಥದ್ದು. ಹೌದಾ? ಇವಾಗ ಇದನ್ನು ತೆಗೆದುಹಾಕ್ಕೋಬೇಕು. ಯಾವ ರೀತಿಯಪ್ಪ ಅಂದರೆ ಮತ್ತೆ 13ನೇ ಅಧ್ಯಾಯದಲ್ಲಿ ಶಂಕರಾಚಾರ್ಯರು ಆ ಮಾತನ್ನು ತೋರಿಸ್ತಾರೆ. ಏನಂತ? ಶೌಚಂ ಪ್ರತಿಪಕ್ಷ ಭಾವನೆಯ ರಾಗಾದಿಮಲಾನಾಂ ಅಪನಯನಂ ಶೌಚಂ. ಪ್ರತಿಪಕ್ಷ ಭಾವನೆಯಿಂದ ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನತಕ್ಕಂಥ ಮನಸ್ಸಿನ ಕೊಳಕನ್ನು ನಮ್ಗೆ ಯಾವನ್ನ ಕೊಳಕು ಅನಿಸುತ್ತೋ ಇದು ಯಾವುದು? ಆಸೆಗಳು. ಅರ್ಥ ಆಗ್ತಿದೆಯಾ? ಆಸೆಗಳು ನಿಮ್ಗೆ ಯಾವನ್ನ ಕೊಳಕು ಅನಿಸುತ್ತೋ, ಆಸೆ ಪಟ್ಟರೆ ಜೀವನ ಅಂತೀವಿ, ಆಸೆ ಪಟ್ಟರು ಒದ್ದಾಡ್ತೀವಿ. ಹೌದಾ? ಏನೋ ಅವಶ್ಯಕತೆ ಇದೆ ಪ್ರಾರಂಭ ಪ್ರಕಾರ ಪರಮಾತ್ಮ ಕೊಟ್ಟೇನೆ ಸಾಕು. ಆದ ಕಾರಣ ಪ್ರತಿಪಕ್ಷ ಭಾವನೆಯ ಅಂದರೆ ಸಾಮಾನ್ಯ ಏನು ಮಾಡ್ತಾರೆ? ರಾಗ ಬಂದರೆ ದ್ವೇಷ ಮಾಡು, ದ್ವೇಷ ಬಂದರೆ ನಿಜವಾಗಿ ಇದೇ ಥರ ಹೇಳ್ತಿರ್ತಾರೆ. ರಾಗ ಬಂದರೆ ದ್ವೇಷ ಮಾಡು, ದ್ವೇಷ ಬಂದರೆ ರಾಗ ಮಾಡು, ಪ್ರತಿಪಕ್ಷ ಭಾವನೆ ಆಯ್ತಲ್ಲ ಅಂತಾರೆ. ಅವಾಗ ಏನಾಗುತ್ತೆ ಹೇಳಿ? ನಿಮ್ಗೆ ಅರ್ಥ ಆಗಿದ್ದರೆ, ರಾಗ ಬಂದಾಗ ದ್ವೇಷ ಮಾಡ್ತೀವಿ, ದ್ವೇಷ ಬಂದಾಗ ರಾಗ ಮಾಡ್ತೀವಿ. ಇವಾಗ ಏನಾಗುತ್ತೆ? ಮತ್ತೆ ರಾಗ ದ್ವೇಷನೇ ಆಗುತ್ತೆ. ಇಂಥ ಕರೆನಲ್ಲಿ ಅಂತ ದೂರಲ್ಲಿ ಇಬ್ಬರು ಇದ್ದಂತೆ, ಒಬ್ಬನು ದೇವರಿಲ್ಲ ಅಂತ, ಇನ್ನೊಬ್ಬ ದೇವರಿದ್ದಾನೆ ಅಂತ. ಸರಿ, ಇವನು ಬರೋನು ದೇವರಿಲ್ಲ ಅಂತ ತಲೆ ಕೆಡಿಸೋನು, ಅವನು ಬರೋನು ದೇವರಿದ್ದಾನೆ ಅಂತ ತಲೆ ಕೆಡಿಸೋ. ಯಾಕೆ ಇವ್ರು ಯಾವುದನ್ನು ನಂಬಿಕೆ ಇರೋದು? ಕೊನೆಗೆ ಹಳ್ಳಿಯವರೆಲ್ಲ ಸರಿ ಹೇಳ್ತಾರೆ, ನೀವಿಬ್ಬರು ಕೂತ್ಕೊಂಡು ಮಾತಾಡಿ ಒಂದು ನಿಶ್ಚಯಕ್ಕೆ ಬನ್ನಿ, ಆಮೇಲೆ ನಮ್ಗೆ ಹೇಳಿ ಅಂತ. ಸರಿ, ಅವರಿಬ್ಬರು ಕೂತ್ಕೊಂಡು ಮಾತಾಡಿದ್ರು. ದೇವರಿಲ್ಲ ನೀನೇನು ಹೇಳಿದ್ರೆ ಎಲ್ಲ ಇವನು ಕೇಳ್ದ. ಆಮೇಲೆ ಇವನು ದೇವರಿದ್ದಾನೆ ಅನ್ನೋಕ್ಕೆ ಏನೇನು ಹೇಳಿದ್ರೆ ಅವನು ಕೇಳ್ದ. ಕೊನೆಗೆ ಯಾವ ರೀತಿ ಬದಲಾವಣೆ ಆದ್ರಪ್ಪ ಅಂದರೆ, ಅವನು ದೇವರಿದ್ದಾನೆ ಅನ್ನೋಕ್ಕೆ ಶುರು ಮಾಡ್ದ, ಇಲ್ಲ ಅಂತಿದ್ದಲ್ಲ, ಅವನಿದ್ದಾನೆ ಅನ್ನೋಕ್ಕೆ ಶುರು ಮಾಡ್ದ. ಇವನು ಈ ಇಲ್ಲ ಇದೇನ ಅಂತಿದ್ದ, ಇಲ್ಲ ಅನ್ನೋಕ್ಕೆ ಶುರು ಮಾಡ್ದ. ಈಗ ಮತ್ತೆ ಅಲ್ಲೇ ಸಮಸ್ಯೆ ಹೋದಲ್ಲ ಹಳ್ಳಿನಲ್ಲಿ. ಅದೇ ರೀತಿ ರಾಗದ್ವೇಷ ಅನ್ನತಕ್ಕಂಥದ್ದು ಪ್ರತಿಪಕ್ಷ ಭಾವನೆ. ಅಂದರೆ ಇದು ಹೊಳೆ ತ್ರಿಪುರ ಸ್ವಾಮಿ ಭಾಳ ಸ್ಪಷ್ಟ ಮಾಡ್ತಾರೆ. ರಾಗವನ್ನು ವೈರಾಗ್ಯದಿಂದ ಆಸೆ ಬಂತು, ತಪ್ಪಿಲ್ಲ, ಅದು ಯೋಚನೆ ಮಾಡಿ. ಒಂದು ದೃಷ್ಟಾಂತ ಕೊಡ್ತೀನಿ ನೋಡಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಒಂದೇ, ಅದರಲ್ಲೇನು ಬೇರೆ ಹೆಚ್ಚು ಭೇದ ಏನಿಲ್ಲ ಆಸೆ ಮಾಡೋದ್ರಲ್ಲಿ. ಹೌದಾ? ಸ್ವಲ್ಪ ಮುಂದಕ್ಕೆ ಬಾ. ಹೆಣ್ಮಕ್ಳು ಜಾಗ ಇಲ್ಲಿ ಬರೋರಿಗೆ ಒಂದು ಆಸೆ ಬಂತು ಅಂತ ಇಟ್ಕೊಳ್ಳಿ. ಹೌದಾ? ಹುಟ್ಟದು ನೀವು ನಿಮ್ಮ ಅನ್ಬೋದು, ಹೆಂಗಸ್ಗಾರಿ ಯಾರೋ ಇಂಥ ಸಭೆಗೆ ಅದನ್ನು ಕೆಲಸ ಮಾಡಲ್ಲ, ಯಾವುದೋ ರಿಸೆಪ್ಷನ್ಗೆ ಹೋದ್ರಿ, ಅವ್ರು ಯಾರು ಸೀರೆ ಉಟ್ಕೊಂಡಿದ್ರು, ಚೆನ್ನಾಗಿದೆ ಅನ್ನಿಸ್ತು. ಸಾಮಾನ್ಯ ಈ ಬಟ್ಟೆಗಳು ನಾವು ಹಾಕ್ಕೊಂಡು ಚೆನ್ನಾಗಿ ಕಾಣಲ್ಲ, ಬೇರೆ ಉಟ್ಕೊಂಡೋಗಿ ಚೆನ್ನಾಗಿ ಕಾಣುತ್ತೆ. ಹೌದಾ? ಸರಿ, ಆಸೆ ಬಂತು ಅಂಥದ್ದು ತಗೋಬೇಕು ಅಂತ. ಇವಾಗ ನಿಜ ಪ್ರತಿಪಕ್ಷ ಭಾವನೆ ಅಂದರೆ ಯೋಚನೆ ಮಾಡಬೇಕು. ನನ್ನಂತ ಎಷ್ಟು ಸೀರೆ ಇವೆ? 365 ಸೀರೆ ಇದೆ. ಹಾಗಂದಾಗ ಏನು ಸ್ವಾಮಿ ಸುಮ್ಮನೆ ಹೇಳ್ತಾರೆ ಅನ್ಬೇಡಿ. ಈ ಮೈಸೂರು ಸ್ಯಾಂಡ್ಸ್ ಆಫ್ ಫ್ಯಾಕ್ಟ್ರಿ ಬೆಂಗಳೂರು ಇದೆಯಲ್ಲ, ಅವರು ಅದರಲ್ಲಿ 2 ಕೋಟಿನೂ 1 ಕೋಟಿ ಲಾಸ್ ಆಯಿತು. ಮತ್ತು ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಮನೆ ರೈಡ್ ಮಾಡಿದ್ರೆ 1 ಕೋಟಿ ರೂಪಾಯಿ ಆಸ್ತಿ ಅಲ್ಲೇ ಅನಾವಶ್ಯಕವಾಗಿತ್ತು. ಆಕೆ ಹತ್ರ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಹೆಂಡತಿ ಹತ್ರ ಎಷ್ಟು ಸೀರೆ ಇತ್ತು? 2000 ಸೀರೆ ಇತ್ತು. ಇದರ ಅವಶ್ಯಕತೆ ಇದೆಯೋ? 365 ಇದೆ. ನಾನು ಒಂದು ದಿವಸ ಉಟ್ಕೊಳ್ತೀನಿ, ಇನ್ನು 364 ದಿವಸ ಹ್ಯಾಂಗರೇ ಉಟ್ಕೊಂಡಿರುತ್ತೆ. ಮತ್ತಿನ್ನೊಂದು ತಗೋಬೇಕು ಅಂತ ಆಸೆ ಬರುತ್ತೆ. ಯಾಕೆ? ಅವಶ್ಯಕತೆ ಇದೆಯೇ? ಇದೇ ರೀತಿ ಏನೇನು ಆಸೆ ಬರುತ್ತೋ, ಗಂಡಸಾದರೂ ಅಷ್ಟೇ, ಅವನ ಕರೆದ ಬಾ ಅಂತ, ಅವಶ್ಯಕತೆ ಇದೆಯಾ? ಇಷ್ಟು ದಿವಸ ಅದು ಇಲ್ದರೆ ಇದ್ದೀನೂ ಇಲ್ಲೋ, ಇವಾಗ ಅವನ ಜೊತೆ ಅದನ್ನೇ ಕಲಿಬೇಕು. ಈ ಥರ ಪ್ರತಿಪಕ್ಷವನ್ನು ಅದಕ್ಕೆ ರಾಗಕ್ಕೆ ವಿರೋಧವಾಗಿ ಯೋಚನೆ ಮಾಡಿ ವೈರಾಗ್ಯ ತಂದ್ಕೋಬೇಕು. ಇದು ಪ್ರತಿಪಕ್ಷ ಭಾವನೆ ಆಗುತ್ತೆ. ರಾಗವನ್ನು ವೈರಾಗ್ಯದಿಂದ, ದ್ವೇಷವನ್ನು ಪ್ರೇಮದಿಂದ. ನೋಡಿ, ನೀವು ಯೋಚನೆ ಮಾಡಿ, ಯಾರನ್ನು ನಾವು ದ್ವೇಷ ಮಾಡ್ತೀವಿ,
ದ್ವೇಷ ಮಾಡಿದ್ರೆ ಅವ್ರಿಗೇನಾಗುತ್ತೋ ಏನೋ ಗೊತ್ತಿಲ್ಲ, ಹೌದಾ? ಬಟ್ ನಮ್ಮನ್ನು ಹಿಂಸೆ ಪಡುತ್ತೋ ಇಲ್ಲೋ? ಅವ್ರನ್ನ ನೋಡಿದಾಗೆಲ್ಲ ಅವ್ರನ್ನ ಜ್ಞಾಪಿಸ್ಕೊಂಡಾಗೆಲ್ಲ ಹಿಂಸೆ ಪಡುತ್ತೆ. ಏನು ಪ್ರಯೋಜನ? ಅಥವಾ ಆ ದ್ವೇಷದಿಂದ ಇನ್ನೂ ಸ್ವಲ್ಪ ಆ ದ್ವೇಷ ಜಾಸ್ತಿಯಾಗಿ ಅವ್ರನ್ನ ಹತ್ಯೆ ಮಾಡ್ತೀವಿ. ಅದು ಗದಗ ಹತ್ರ ಒಂದು ಹಳ್ಳಿನಲ್ಲಿ ನಡೀತು. ಒಂದು ಹೆಣ್ಮಗು ಮದುವೆ ಆಯಿತು. ಮದುವೆ ಆದರೆ ಅದು ಯಾವುದೋ ಕುಟುಂಬಕ್ಕೆ, ಆ ಗಂಡಿನ ಕುಟುಂಬಕ್ಕೂ ಅವ್ರಿಗೂ ದ್ವೇಷ ಇತ್ತು, ಇನ್ನೊಂದು ಕುಟುಂಬಕ್ಕೂ. ಇವರೇನು ಅಂದ್ಕೊಂಡು ನಮಗೇನು ಸಂಬಂಧ ಅದು ಅಂತ ಮದುವೆ ಆದರು. ಮದುವೆ ಆಗಿ ಮತ್ತೆ ಅವ್ರಿಗೆ ಈ ಹುಡುಗಿನ ಕರ್ಕೊಂಡು ಹೋದರೆ ಆ ಹುಡುಗನ ಹತ್ಯೆ ಮಾಡಿಬಿಟ್ರು. ಆ ಹುಡುಗನ ಹತ್ಯೆ ಮಾಡಿಬಿಟ್ರು. ಒಂದು ಹತ್ಯೆ ಮಾಡಿದ ದ್ವೇಷದಿಂದ ಅಲ್ಲಿಗಾದ್ರೆ ಮುಗಿಯಿತು ಕತೆ. ಮತ್ತು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಏನೋ ಒಟ್ಟಿನಲ್ಲಿ ಒದ್ದಾಡ್ತೋ ಇಲ್ಲ. ದ್ವೇಷದಿಂದ ಏನು ಪ್ರಯೋಜನ? ಯೋಚನೆ ಮಾಡಿ, ಯಾರ ಮೇಲೆ ನಮಗೆ ದ್ವೇಷ ಅನ್ನೋದಕ್ಕೆ ಬರುತ್ತೋ ಅವ್ರಿಗೆ ಯೋಚನೆ ಮಾಡಿ ಹೋಗಿ ಪ್ರೇಮದಿಂದ ಮಾತಾಡಿಸ್ಬೇಕು. ಆಗೋಯ್ತು ಬಿಡು, ಸುಮ್ಮನೆ ಯಾಕೆ ಒದ್ದಾಡಬೇಕು ಅಂತ ಅವರಲ್ಲಿ ಪ್ರೇಮ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಹೊರತು, ಪ್ರೀತಿ ವಿಶ್ವಾಸ ನೀಡೋಕ್ಕೆ ಪ್ರಯತ್ನ ಮಾಡಬೇಕು ಹೊರತು ದ್ವೇಷದಿಂದ ಯಾವ ಪ್ರಯೋಜನವಿಲ್ಲ ಅಂತ ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ತೆಗೆದುಹಾಕಿರತಕ್ಕಂಥದ್ದು. ಹೀಗೆ ಪ್ರತಿಪಕ್ಷಗಳನ್ನು ಭಾವಿಸಿ ರಾಗಾದಿಯನ್ನು ಕಳೆದುಕೊಳ್ಳುವುದು ಶೌಚವೇ. ಮತ್ತು ಪ್ರತಿಪಕ್ಷ ಭಾವನೆ ವಿಷಯಕ್ಕೆ ಸೂತ್ರ ಭಾಷೆ ನೋಡಿ ಅಂತಾರೆ. ಅದಿರಲಿ ಅಂದಾಗ ನಮ್ಮಲ್ಲಿ ಏನೇನು ರಾಗದ್ವೇಷ ಬರುತ್ತೋ ಅದಕ್ಕೆ ಪ್ರಯೋಜನ ಏನು ಅಂತ ಯೋಚನೆ ಮಾಡಿ ಎಲ್ಲ ತೆಗೆದುಹಾಕಬೇಕು. ಈ ಮಾತ್ಸರ್ಯ ಹೌದಾ? ನೋಡಿ, ಆಸೆ ಆದರೂ ಇದ್ದರೆ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ನಾವೇನಾದರೂ ಮಾಡ್ಬೋದು. ಹೌದಾ? ಮಾತ್ಸರ್ಯ ಇದ್ದರೆ ಏನು ಪ್ರಯೋಜನ? ನಾನು ಹೇಳಿದ್ದೆ, ಅಣ್ಣ ತಮ್ಮ ಇಬ್ಬರು ತಪಸ್ ಮಾಡ್ತಾರೆ ಈಶ್ವರನ ಕುರಿತು. ಈಶ್ವರ ತಮ್ಮನ ಹತ್ರ ಬರ್ತಾನೆ, ಏನಪ್ಪ ತಪಸ್ ಮಾಡ್ತಾ ಇದೆಯಾ, ಆಯಿತು ನಿಮ್ಗೆ ಏನು ಬೇಕು ಹೇಳು ಅಂತ. ನಮ್ಮ ಅಣ್ಣ ತಪಸ್ ಮಾಡ್ತಾನೆ, ನಾನು ಹೋಗಿದ್ಯಾ ಅಂತಾನೆ ಈಶ್ವರನ. ಇಲ್ಲಪ್ಪ ಅದು ಹೋಗಿಲ್ಲ, ಹೋಗ್ತೀನಿ, ನಿಂಗೇನು ಬೇಕು ಕೇಳು. ಓಹೋ, ಆಗಿದ್ಮೇಲೆ ನಮ್ಮ ಅಣ್ಣ ಏನು ಕೇಳ್ತಾನೋ ಅದಕ್ಕೆ ಡಬಲ್ ಕೊಡ್ತೀನಿ, ಅದಕ್ಕೆ ಡಬಲ್. ಸರಿ, ಈಶ್ವರ ಅಂದ್ಕೊಳ್ತಾ ನಿಮ್ಮನ್ನು ಯಾವ ದೇವರು ಉದ್ಧಾರ ಮಾಡೋಕ್ಕಾಗಲ್ಲ, ಆಯ್ತು ನಿನ್ನ ಇಷ್ಟ. ನಿಜ, ಯಾವ ದೇವರು ಉದ್ಧಾರ ಮಾಡೋಕ್ಕಾಗಲ್ಲ. ನಾವು ಸಹಯೋಗ ತನಕ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ಜೈನ್ ಸಿದ್ಧಾಂತದ ಒಂದು ಕತೆ ಹೋಗ್ತಾರೆ, ಆಮೇಲೆ ನೋಡಿ. ಸರಿ, ನಿಮ್ಗೆ ಇಷ್ಟಪ್ಪ ಅಂತಾನೆ ಅಣ್ಣನ ಹತ್ರ ಹೋಗ್ತಾನೆ. ನಾನು ತಮ್ಮನ ತಪಾಸ್ ಮಾಡ್ತೇನೆ, ಅಲ್ಲೂ ಹೋಗ್ತೇನೆ, ನೀನು ಹೋಗ್ತೀನಪ್ಪ. ಅಲ್ಲ, ಹೋಗಿದ್ದೆ ಅಲ್ಲಿ, ಅವನೇನು ಕೇಳ್ದ, ಅವನೇನನ್ನ ಕೇಳ್ಕೊಳ್ಳಿ, ನಿಂಗೇನು ಬೇಕು ಕೇಳು. ಅಲ್ಲ, ಅವನೇನು ಕೇಳ್ದ ಹೇಳು. ಅಂದರೆ ನಿಂಗೇನು ಬೇಕು ಅಂತೀಯೋ ಅದಕ್ಕೆ ಡಬಲ್ ಬೇಕು ಅಂತ. ನಾನು ನಿಂಗೆ ಒಂದು ಮನೆ, ನಾವು ಎರಡು ಮನೆ, ಒಬ್ಬ ಹೇಳ್ತಿದ್ದೆ, ಇಬ್ಬರು ಹೇಳ್ತಿದ್ರು, ಈ ಥರ ಕೇಳಿದ್ದಾನೆ. ಅಯ್ಯಯ್ಯೋ, ಏನು ಮಾಡೋದು ಇವಾಗ? ನೀನು ತಥಾಸ್ತು, ನಾನು ಹೇಳಿದ್ನಪ್ಪ ತಥಾಸ್ತು ಇದ್ದೀನಿ, ಇವಾಗ ನೀನು ಕೇಳಿದ್ರೆ ಅದಕ್ಕೆ ಡಬಲ್ ಬರುತ್ತೆ. ಸರಿ, ಏನಪ್ಪ ಮಾಡೋದು ಇವಾಗ? ನಾನು ಏನು ಕೇಳಿದ್ರು ನನಗಿನ ಜಾಸ್ತಿ ಇರ್ತಾನೆ ತಮ್ಮ, ನನಗಿನ ಭೇಟಿಯಾಗಿರ್ತಾನೆ, ಏನು ಮಾಡೋದು ಅಂತ ಈಶ್ವರ ನಾಳೆ ದಿವಸ ಬಾ, ನೀನು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ತಪಾಸ್ ಬಿಟ್ಟು ಮನೆಗೆ ಹೋದ. ಯಾಕೆ? ಆ ಶ್ರೀಮಂತರು ಇರ್ತಲ್ಲ, ಶ್ರೀಮಂತಿಯನ್ನೇನು ಶ್ರೇಷ್ಠವಾದಂಥ ಬುದ್ಧಿ ಇರತಕ್ಕಂಥವಳು. ಗಂಡನಿಗೆ ಎಲ್ಲ ವಾರದಲ್ಲೂ ಧಾರ್ಮಿಕವಾದಂಥ ಮಾರ್ಗವನ್ನು, ಉನ್ನತವಾದಂಥ ಮಾರ್ಗವನ್ನು ತೋರಿಸ್ತಕ್ಕಂಥ ಹೆಣ್ಣಾಗಬೇಕು ಶ್ರೀಮಂತಿ ಅನ್ನೋದು. ಸುಮ್ಮನೆ ಹೆಸರಲ್ಲ. ಆ ಶ್ರೀಮಂತಿನ ಕೇಳಿದ್ರು. ಸರಿ, ಆ ಶ್ರೀಮಂತಿ ಎಷ್ಟು ಮಟ್ಟಿದ್ದಾರೆ ಅಂದರೆ ಎಲ್ಲ ಯೋಚನೆ ಮಾಡಿ ಒಂದು ಕೆಲಸ ಮಾಡಿರಿ, ನಿಮಗೆ ಒಂದು ಕಣ್ಣು ಹೋಗಿ, ಆಯಿತಾ? ನೀವು ನಮ್ಮ ಮನೆ ಮುಂದೆ ಒಂದು ಬಾವಿ ಬರಲಿ, ಗೊತ್ತಾಯ್ತಾ? ನಿಮ್ಗೆ ಒಂದು ಕಣ್ಣು ಹೋಗಿ, ಮನೆ ಮುಂದೆ ಒಂದು ಬಾವಿ ಬರಲಿ, ಈ ಥರ ಕೇಳಿ. ಸರಿ, ಆಯಿತು ಅಂತ ಈಶ್ವರ ಬಂದ. ನನಗೆ ಒಂದು ಕಣ್ಣು ಹೋಗಲಿ, ನಮ್ಮ ಮನೆ ಮುಂದೆ ಒಂದು ಬಾವಿ ಬರಲಿ. ಇವಾಗ ತಮ್ಮಗೇನಾಯಿತು? ಎರಡು ಕಣ್ಣು ಹೋಯ್ತು, ಅವ್ರ ಮನೆ ಮುಂದೆ ಎರಡು ಬಾವಿ ಬಂತು. ಓಡಾಡ್ಬೇಕಾದ್ರೆ ಆ ಬಾವಿಗೂ ಸತ್ತೋದ. ಈ ಮಾಸ್ತರಿದಿಂದ ಅವ್ರಿಗಾದರೂ ಅನುಕೂಲವಾಯಿತು, ಅಣ್ಣನಿಗೆ ತಮ್ಮಂಗಾದರೂ ಅನುಕೂಲವಾಯಿತು. ನಿಜವಾದ ನಾವು ಮಾತ್ಸರ್ಯ ಪಡತಕ್ಕಂಥದ್ರಲ್ಲಿ, ಬೇರೆ ದ್ವೇಷ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈ ಪಾಕಿಸ್ತಾನದಲ್ಲಿ 8 ಜನ ಸಾಯಿಸಿದ್ರು,
ನಾವು 10 ಜನ ಸಾಯಿಸಿದ್ವಿ. ಸರ್ ನಾವು 10 ಜನ ಸಾಯಿಸಿ ಅವ್ರು 15 ಜನ ಸಾಯಿಸಿದ್ರು. ನಿಜವಾಗಿ ಇದೇನನ್ನ ಅರ್ಥ ಇದೆಯಾ? ಯಾರು ಕೊಟ್ಟೆ ಕೂತ್ಕೊಂಡು ಮಾತಾಡಿ ಪ್ರೀತಿ ವಿಶ್ವಾಸ ಇರಬಾರ್ದು. ಯಾರು ಪೃಥ್ವಿ ಇಡೀ ಎಲ್ಲರೂ ಯುದ್ಧ ಮಾಡೋದಲ್ಲೇ ಇಲ್ಲ. ಮನೆಗಳಲ್ಲೂ ಯುದ್ಧ, ಇಲ್ಲೂ ಯುದ್ಧ. ಏನು ಪ್ರಯೋಜನ? ಆದ ಕಾರಣ ದ್ವೇಷ ಅನ್ನತಕ್ಕಂಥ, ರಾಗದ್ವೇಷ ಅನ್ನತಕ್ಕಂಥದ್ದು ಇದೆಲ್ಲ ಇಲ್ದಿರೋದ್ರೆ ಅವಾಗ ಅಂತಕ್ಕಂಥ ಶುದ್ಧಿ. ಈ ರೀತಿ ಮನಸ್ಸನ್ನು ನಾವು ಶುದ್ಧಿ ಮಾಡ್ಕೋಬೇಕು. ಸೊ ಇದನ್ನು ಹೇಳಿ ಮತ್ತು ಆ ಜೈನ ಸಿದ್ಧಾಂತದ ಒಂದು ಕತೆ ಮುಗಿಸ್ತೀನಿ. ದೇವರು ನಿಜವಾದ ಉದ್ಧಾರ ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ಆ ಜೈನರು ಒಂದು ಕತೆ ಹೇಳ್ತಾರೆ. ಗಂಡ ಹೆಂಡತಿ ಒಂದು ಹೆಣ್ಮಗು ಇರುತ್ತೆ. ಭಾಳ ಒದ್ದಾಡ್ತಿರ್ತಾರೆ. ಪಾರ್ವತಿ ಹೇಳ್ತಾರೆ, ನೋಡಿ ಎಷ್ಟು ಒದ್ದಾಡ್ತಾರೆ ಪಾಪ ಕುಟುಂಬಕ್ಕೆ, ಏನನ್ನ ಮಾಡಲಿ ಅಂತ. ಪಾರ್ವತಿ ನಾನು ಏನು ಮಾಡೋಕ್ಕಾಗಲ್ಲ, ಅವ್ರ ಪ್ರಾರಬ್ಧ. ಅಷ್ಟೇ ಅಲ್ಲ, ನಾವು ಹೇಳಿದ್ರು ಅವ್ರು ಕೇಳಲ್ಲ ಜನ. ಅವರು ಏನೋ ಬುದ್ಧಿ, ನಿಜ ದೇವ್ರು ಹೇಳೋದು ನಾವು ಕೇಳಲ್ಲ, ಯಾರು ಹೇಳೋದು ಕೇಳಲ್ಲ. ನಮಗೇನೋ ಮಹಾಬುದ್ಧಿ ಇದೆ ಅಂತ ಅಹಂಕಾರ ಪಡ್ತೀವಿ. ಅದು ಕೇಳಲ್ಲ. ನೀವೆಲ್ಲ ಈಗ ನೀವು ಮಾತಾಡೋದು ಸಾಮಾನ್ಯ ಮಾತಾಡ್ತಾರೆ ಹೆಣ್ಮಕ್ಳು. ನೀವೆಲ್ಲದಕ್ಕೆ ಹೀಗೆ ಹೇಳ್ತೀರಿ, ಸರ್ವಜ್ಞ ಸರ್ವಶಕ್ತ ಅಂತೀರ, ಅವ್ರಿಗೇನು ಮಾಡೋಕ್ಕಾಗಲ್ವ ಅಂತ. ಆಯ್ತು ಪಾರ್ವತಿ, ನೀನು ಜಾಸ್ತಿ ಕರೆಕ್ಟ್ ಮಾಡೋಣಪ್ಪ, ಹೋಗೋಣ ಅಂತ ಅವ್ರ ಮನೆಯಿಂದ ಹೋಗ್ತಾರೆ. ಹೋಗಿ ನಾವಿಬ್ಬರು ಈಶ್ವರ ಪಾರ್ವತಿ ಕೈಲಾಸದಿಂದ ಬಂದಿದ್ವಿ, ನಿಮ್ಗೇನು ಬೇಕು ಕೇಳಿ ಅಂತ. ಅವ್ರು ಒಂದ್ಸಲ ನೋಡ್ತಾರೆ, ಯಾವ ಡ್ರಾಮಾ ಕಂಪ್ನಿಯಿಂದ ಡ್ರೆಸ್ ಮಾಡ್ಕೊಂಡು ಬಂದ್ರಪ್ಪ ನೀವು, ಈಶ್ವರ ಪಾರ್ವತಿ ಅಂತ. ಯಾಕೆ ಮನುಷ್ಯ ಭಾಳ ಬುದ್ಧಿವಂತ. ಈಶ್ವರ ಪಾರ್ವತಿ ಅಂತೆ, ಯಾವ ಡ್ರಾಮಾಯಿಂದ ಡ್ರೆಸ್ ಮಾಡ್ಕೊಂಡು ಬಂದ್ರಿ ನೀವು? ಇಲ್ಲ ಡ್ರಾಮಾ ಕಂಪ್ನಿ ಎಲ್ಲ, ನಿಜವಾದ ಕೈಲಾಸದಿಂದ ಬಂದಿದ್ದೀವಿ, ನಿಮ್ಗೇನು ಬೇಕು ಕೇಳಿ ಅಂದರೆ, ಆಯ್ತು ಬಿಡ್ರಿ ಕೇಳೋಣ, ಅದೇನು ನೋಡೋಣ, ಅದೊಂದು ಚಾನ್ಸ್ ಅಂದ್ಬಿಟ್ಟು ನಾನೇ ಕೇಳ್ತೀನಿ ಮೊದಲು ಅಂತ ಹಾಕಿ 3 ವರ ಕೊಡ್ತೀವಿ, ಒಬ್ಬೊಬ್ರು 1 ವರ ಕೇಳಿ ಅಂತ. ಸರಿ, ಆಕೆ ಕೇಳ್ತಾಳೆ. ಅಂದರೆ ಸಾಮಾನ್ಯ ಈ ಭಾವನೆ ಇರುತ್ತೆ, ನಾನು ತವ್ರ ಮನೆಗೂ ಸುಖಪಡಲಿಲ್ಲ, ಇಲ್ಲೂ ಸುಖಪಡಲಿಲ್ಲ, ಏನೋ ಜೀವನ ಒದ್ದಾಟ ಅನ್ನೋದಿರುತ್ತೆ. ಹೆಣ್ಮಕ್ಳಿಗಾಗಲಿ ಗಂಡಸರಿಗೂ ಅಷ್ಟೇ. ಮದುವೆ ಆಗೋದು ಮುಂಚೆನೂ ಸುಖ ಇಲ್ಲ, ಈ ಕಟ್ಕೊಂಡ್ಮೇಲೂ ಸುಖ ಇಲ್ಲ, ಏನೋ ರಾಮಾಯಣ ಅಂತಲೇ ಇರುತ್ತೆ. ಅದಕ್ಕೆ ಆಕೆ ಏನು ಮಾಡೋದು, ತವ್ರ ಮನೆಗೂ ಸುಖ ಪಡಲಿಲ್ಲ, ಇಲ್ಲೂ ಸುಖ ಪಡಲಿಲ್ಲ, ಈಗ ಈಶ್ವರನೇ ಬಂದಿಯಾನಂತೆ, ಭಾಳ ಸುಖವಾಗಿರ್ಬೇಕು ಅಂತ ದೊಡ್ಡ ಬಂಗಲೆ ಬೇಕು, ಎಲ್ಲ ಪರಿಚಾರಕ್ಕೂ ಇರಬೇಕು, ಮತ್ತು ಬಂಗಾರ, ಮೈ ತುಂಬ ಬಂಗಾರ ಇರಬೇಕು, ಮತ್ತು ಕಬೋರ್ಡಲ್ಲೂ ಬಂಗಾರ ಇರಬೇಕು. ಏನೇನೋ ಕೇಳಿಬಿಟ್ಲು. ಈಶ್ವರ ತಥಾಸ್ತು ಅಂದ. ಅಷ್ಟೇ ಅಲ್ಲ, ಎಲ್ಲರೂ ನನ್ನನ್ನು ಕೈ ಕಟ್ಕೊಂಡು ನಿಂತಿರಬೇಕು. ಏನು ಮಾಡಬೇಕು ಸೇವೆ ಅನ್ನೋ ಥರ ನಿಂತಿರಬೇಕು. ಎಲ್ಲರೂ ಅಂದರು ಇಲ್ಲೋ, ಈಶ್ವರ ತಥಾಸ್ತು ಅಂದ. ಗಂಡನ ಕೈ ಕಟ್ಕೊಂಡು ನಿಂತೇನೆ, ಮಗಳು ಕೈ ಕಟ್ಕೊಂಡು ನಿಂತೀರ. ಅವ್ರಿಗೇನಾಯಿತು, ಗಂಡಂಗೆ ಎಷ್ಟು ಒದ್ದಾದರೆ ಉಪವಾಸ ಇದ್ದು ಸಾಕ್ತೆ ನಾನು. ಇವತ್ತು ದಿವಸ ನಾನು ಇವಳು ಬಂದು ಕೈ ಕಟ್ಕೊಂಡು ಇಲ್ಲೋ ಥರ ಮಾಡಿಬಿಟ್ಲಲ್ಲ ಅನ್ನಿಸ್ತು. ಸರಿ, ನೀನು ಕೇಳಪ್ಪ, ಏನು ಕೇಳ್ತೀವಿ ಅಂದರೆ, ಅವನ ತಕ್ಷಣ ಮನಸ್ಸಿನಲ್ಲಿ ಇತ್ತಲ್ಲ, ನನಗೆ ಈಗ ಮಾಡಿಬಿಟ್ಲಿ ಇವಳು ಅಂತ, ಇವಳು ವೈಭವ ಎಲ್ಲ ಹೋಗಲಿ, ಸತ್ತು ಬೀಳಿ ಅಂತ. ಈಶ್ವರ ತಥಾಸ್ತು ಅಂದ. ವೈಭವ ಎಲ್ಲ ಹೋಯ್ತು, ಸತ್ತು ಬಿದ್ಲು. ಅಮ್ಮ ನಿಂಗೇನು ಬೇಕಮ್ಮ ಅಂತ ಹೆಣ್ಮಗನ ಕೇಳ್ದ. ಆಕೆಗೆ 1 ವರ ಕೊಟ್ಟಿದ್ದು, ನಿಂಗೇನು ಬೇಕು, ಇನ್ನೇನು ಬೇಕು, ನನಗೇನು ಬೇಕು ರೀ, ನಮ್ಮ ತಾಯಿ ಜೀವಂತ ಬರಬೇಕು, ತಥಾಸ್ತು ಅಂತ. ಇವಾಗ ಈಶ್ವರ ಬರೋಕ್ಕೆ ಮುಂಚೆ ಹೇಗಿದ್ರು ಹಾಗೆ ಇದ್ರೋ ಇಲ್ಲೋ, ಏನೋ ಬದಲಾವಣೆ ಆಯಿತು. ಯಾವ ದೇವ್ರು ಏನು ಮಾಡಲಿಕ್ಕಾಗಲ್ಲ. ನಾವು ಪರಮಾತ್ಮ ತಿಳುವಳಿಕೆ ಕೊಟ್ಟಿಯಾನೆ, ಶಾಸ್ತ್ರ ಕೊಟ್ಟಿಯಾನೆ, ಉಪಯೋಗಿಸ್ಕೊಂಡು ಬದುಕಬೇಕು ಹೊರತು ಅದನ್ನು ಬಿಟ್ಟು ಏನೋ ಹುಚ್ಚಿಟ್ಟು ವ್ಯವಹಾರ ಮಾಡ್ತಿರೋದು. ದೇವ್ರು ಯಾಕೆ ಹೀಗೆ ಮಾಡಿದೆ, ನಮಗೆ ಹೀಗೆ ಮಾಡ್ತಾನೆ ಅನ್ನೋದು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.